ಹಲೋ ನಮಸ್ಕಾರ, ನಾನು ನಿಮ್ಮ ರೂಪ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಇನ್ನೊಂದು ಸ್ಪೆಷಲ್ ಇನ್ಫಾರ್ಮೇಶನ್ ಜೊತೆನೆ ಬಂದಿದ್ದೀನಿ. ಇವತ್ತು ನಾನು ಒಂದು ವೇರ್ ಹೌಸ್ ಸೇಲ್ಗಿದೆ ಫ್ರೆಂಡ್ಸ್. ಒಂದಲ್ಲ ಎರಡಲ್ಲ 3-4 ವೇರ್ ಹೌಸ್ ಸೇಲ್ಗಿದೆ. ಇಲ್ಲಿ ನಾನು ಇವತ್ತು ಬಂದಿರೋದು ಹಾರೋಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾಗೆ ಫೇಸ್ 3 ಬಂದಿದ್ದೀನಿ. ಇದು ನೋಡ್ತಾ ಇರ್ಬೋದು, ವೇರ್ ಹೌಸ್ ಇದೆ, ಇಲ್ಲೂ ಕೂಡ ಇದೆ, ಇಲ್ಲೂ ಕೂಡ ಇದೆ, ಇನ್ನು ಸುಮಾರು ವೇರ್ ಹೌಸ್ ಕೂಡ ಸೇಲ್ಗಿದೆ. ಇದು ಕಂಪ್ಲೀಟ್ ಆಗಿ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ 3 ಎಕರೆ 16 ಕುಂಟೆಯಲ್ಲಿ ಈ ವೇರ್ ಹೌಸ್ ಲೊಕೇಟ್ ಆಗಿದೆ. ಹಾಗೆ ಇನ್ನೊಂದು ವಿಷಯ ಹೇಳ್ಬೇಕಾದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಹಾರೋಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಏನಪ್ಪಾ ಫೇಮಸ್ ಅಂತ ಹೇಳಿದ್ರೆ, ಸುಮಾರು ಟಾಪ್ ಮೋಸ್ಟ್ ಕಂಪ್ನೀಸ್ ಇಲ್ಲಿ ವೇರ್ ಹೌಸ್ ಮಾಡಿದ್ದಾರೆ. ಹಾಗೂ ಸುಮಾರು ಮಲ್ಟಿನ್ಯಾಷನಲ್ ಕಂಪ್ನೀಸ್ ಕೂಡ ಇದೆ. ಫಾಸ್ಟೆಸ್ಟ್ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕನಕಪುರಗೂ ತುಂಬಾನೇ ನಿಯರ್ ಬೈ ಇದೆ, ಹಾಗೂ ಬಿಡದಿಗೂ ಕೂಡ ತುಂಬಾನೇ ನಿಯರ್ ಬೈ ಇದೆ. ಒಂಥರ ಸೆಂಟ್ರ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಯಾರಾದ್ರೂ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ನಿಮ್ಮ ಸ್ವಂತ ಏನಾದ್ರು ವೇರ್ ಹೌಸ್ ಏನಾದ್ರು ಮಾಡ್ಕೋಬೇಕಂತ ಅನ್ಕೊಳ್ತಾ ಇದ್ರೆ ನೋಡಿ, ದ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ತುಂಬಾ ಪ್ರಾಫಿಟಬಲ್ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಫಾಸ್ಟೆಸ್ಟ್ ಡೆವಲಪ್ಮೆಂಟ್ ಆಗ್ತಾ ಇರೋದು ಹಾರೋಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ಟಾಪ್ ಮೋಸ್ಟ್ ಕಂಪ್ನೀಸ್ ಇದೆ, ಹಾಗೆ ಸುಮಾರು ಫಾರ್ಮಟಿಕಲ್ಸ್ ಕಂಪ್ನೀಸ್ ಕೂಡ ಇದೆ, ಹಾಗೆ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಇದೆ, ಹಾಗೆ ಕ್ಲೋಥಿಂಗ್ಸ್ ಆಗಿರ್ಲಿ, ಪ್ರತಿಯೊಂದು ಕಂಪ್ನೀಸ್ ಕೂಡ ಇಲ್ಲಿ ಎಸ್ಟಾಬ್ಲಿಷ್ಡ್ ಆಗಿದೆ. ಹಾಗೆ ಫಾಸ್ಟೆಸ್ಟ್ ಗ್ರೋಯಿಂಗು ಮತ್ತೆ ಮೋಸ್ಟ್ ಪ್ರಾಫಿಟಬಲ್ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ಗೊತ್ತು, ಕನಕಪುರ ಸರೌಂಡಿಂಗ್, ಹಾರೋಹಳ್ಳಿ ಸರೌಂಡಿಂಗ್ ಅಂತೂ ಟಾಪ್ ಮೋಸ್ಟ್ ಕಂಪ್ನೀಸ್ ಇದೆ. ಹಾಗೆ ಇನ್ನು ಹೆಚ್ಚಿನ ಡೀಟೇಲ್ಸ್ ತಿಳ್ಕೊಳ್ಳೋದಿಕ್ಕೆ, ಹಾಗೆ ಎಷ್ಟು ಸ್ಕ್ವೇರ್ ಫೀಟ್ ಅಲ್ಲಿ ವೇರ್ ಹೌಸಸ್ ಇದೆ, ಇಲ್ಲ ಒಂದೊಂದು ಸಿಂಗಲ್ ವೇರ್ ಹೌಸ್ ತಗೋಬೋದೆ, ಇಲ್ಲ ಕಂಪ್ಲೀಟ್ ಪ್ರಾಜೆಕ್ಟ್ ತಗೋಬೇಕಾ ಅಂತ ತಿಳ್ಕೊಳ್ಳೋದಿಕ್ಕೆ, ಇನ್ನು ಹೆಚ್ಚಿನ ಮಾಹಿತಿ ತಿಳಿಸ್ಕೊಡೋದಿಕ್ಕೆ ಇವತ್ತು ನಮ್ ಜೊತೆ ಕಾರ್ತಿಕ್ ಮಧುಸೂದನ್ ಸರ್ ಅವರು ಇದ್ದಾರೆ. ಅವ್ರಿಗೂ ಕೂಡ ವೆಲ್ಕಮ್ ಮಾಡೋಣ ಬನ್ನಿ. ಹಾಗಾದ್ರೆ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಂಡ್ ಬರೋಣ ಬನ್ನಿ. ಇವತ್ತು ನಮ್ ಜೊತೆ ಕಾರ್ತಿಕ್ ಮಧುಸೂದನ್ ಅವರು ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಮೇಡಮ್. ಸರ್ ಹೆಂಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಮೇಡಮ್. ನಮ್ಮ ಚಾನೆಲ್ ಅಲ್ಲಿ ರೂಪ ರಮೇಶ್ ಕನ್ನಡ ವ್ಲಾಗ್ಸ್ ಅಲ್ಲಿ ಸಾಕಷ್ಟು ಅಂತ ಹೇಳಿದ್ರೆ ಲೇಔಟ್ ವಿಡಿಯೋಸ್ ಗಳನ್ನೇ ನಾನು ಮಾಡಿರೋದು. ಸರ್ ಇದೇ ಫಸ್ಟ್ ಟೈಮ್ ನಾವು ಒಂದು ವೇರ್ ಹೌಸ್ ವಿಡಿಯೋನ ಮಾಡ್ತಾ ಇದೀವಿ. ಸರ್ ನಿಮ್ದು ಬರೀ ವೇರ್ ಹೌಸ್ ಸೇಲ್ಗಿದೆಯಾ ಸರ್? ಏನಾದ್ರು ನಿಮ್ದು ಸೈಟ್ಸ್ ಲೇಔಟ್ಸ್ ಏನಾದ್ರು ಇದೆಯಾ ಸರ್? ಮೇಡಮ್, ನಮ್ ಫಾದರ್ ಬಂದಿ ಈಸ್ ಎ ರಿಯಲ್ ಎಸ್ಟೇಟ್ ಕಂಪ್ನಿ ನೇಮ್ ಬಂದಿ ಸಿಂಧೂರ್ ಡೆವಲಪರ್ಸ್ ಅಂತ. ಇಲ್ಲಿ ಹಾರೋಹಳ್ಳಿಯಿಂದ ಜಸ್ಟ್ ಬಸ್ ಸ್ಟಾಪ್ ಇಂದ ಒಂದು 5 to 3 ಕಿಲೋಮೀಟರ್ ಅಂತ ಸಿಂಧೂರ್ ನ್ಯಾಚುರಲ್ ಪರ್ಲ್ ಅಂತ ಮಾಡಿದ್ದಾರೆ. ಎಲ್ಲ ಹೈಟೆಕ್ ಆಗಿ ಮಾಡಿದ್ದಾರೆ. ಸುಮಾರು 20-25 ಎಕರೆಲ್ಲಿ ಮಾಡ್ತಾ ಇದ್ದಾರೆ. ಎಲ್ಲ ಅಂಡರ್ ಕೇಬಲಿಂಗು, ಅಂಡರ್ ವೈಫೈ ಎಲ್ಲ ಮಾಡ್ತಾ ಇದಾರೆ. ಅಲ್ಲಿ ಜನಕ್ಕೆ ತುಂಬಾ ಅನುಕೂಲವಾಗಿ, ಯಾಕಂದ್ರೆ ಬರುವಂತ ಇಂಡಸ್ಟ್ರಿಯಲಿಸ್ಟ್ ಅಫಿಷಿಯಲ್ಸ್ ಬರ್ಬೋದು, ಬೇರೆ ಯಾರೇ ಬಂದ್ರು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು ಅನ್ಬಿಟ್ಟು ಬಹಳ ಚೆನ್ನಾಗಿ ಮಾಡಿ ಸುಮಾರು 20-25 ಎಕರೆಲ್ಲಿ ಮಾಡ್ತಾ ಇದಾರೆ. ಫೇಸ್ 1, ಫೇಸ್ 2, ಫೇಸ್ 3 ಅಂತ ಸಿಂಧೂರ್ ಡೆವಲಪರ್ಸ್ ಅಂತ ನ್ಯಾಚುರಲ್ ಪರ್ಲ್ಸ್ ಅಂತ ಪ್ರಾಪರ್ಟಿ ಮಾಡಿದೀವಿ. ಸೊ ಇಂಡಸ್ಟ್ರಿ ಅವ್ರಿಗೆ ನಾಳೆ ಕಾಲಕ್ಕೆ ಇಲ್ಲಿ ನಾನು ದುಡಿತಾ ಇದೀನಪ್ಪ, ಇಲ್ಲೇ ಸೆಟ್ಲ್ ಆಗ್ಬೇಕು, ಇಲ್ಲಿದ್ದೆ ನಾನು ಮುಂದೆ ಬರ್ಬೇಕು ಅನ್ನೋರ್ಗೆ ಇಲ್ಲಿ ಒಳ್ಳೆ ಸೈಟ್ಸ್ ಸಿಗುತ್ತೆ. BMRD ಅಪ್ರೂವಲ್, ಏಕಾತ ಕೊಡುದು, ಏಕಾತ ಆಗಿದೆ. ಆಮೇಲಿಂದ ಅವರಿಗೆ ವಾಟರ್ ಫೆಸಿಲಿಟಿ ಇಂದ ಹಿಡಿದು ಪ್ರತಿ ಒಂದನು ಅವ್ರಿಗೆ ಗೇಮ್ಸ್ ಇಂದ ಹಿಡಿದು, ಹೆಂಗೆ ಒಂದು ನೀವು ಒಂದು ವಕೀಲ್ ವಿಲ್ಲಾಗ್ ಹೋಗ್ತಿರೋ, ಇಲ್ಲ ಬೇರೆ 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 ಕಂಪನಿ ಹೋಗ್ತಿರೋ, ಶೋಭಾಗ್ ಹೋಗ್ತಿರೋ, ಸೇಮ್ ಅದೇ ಕಾಂಪೌಂಡ್ ಬಿಲ್ಡಿಂಗ್ ತುಂಬಾ ಅಮ್ಯುನಿಟೀಸ್ ಕೊಟ್ಟಿದ್ದೀರಾ ನೀಟಾಗೆಲ್ಲ ಮಾಡಿ. ಆಮೇಲೆ ಆಸ್ ಪರ್ ದ ರೂಲ್ಸ್ ಪ್ರಕಾರ ಅಲ್ಲಿ ಗೌರ್ಮೆಂಟ್ ಗೆ ಏನ್ ಬಿಡ್ಬೇಕು, ನಾಳೆ ಪಬ್ಲಿಕ್ ಯೂಸ್ಗೆ ಜಾಗಕ್ಕೆ ಲೈಬ್ರರಿ ಬರ್ಬೋದು, ಇಲ್ಲ ಹಾಸ್ಪಿಟ್ಲೇ ಬರ್ಬೋದು, ಅಲ್ಲ ಪೊಲೀಸ್ ಸ್ಟೇಷನ್ ಬರ್ಬೋದು. ಅದಕ್ಕೆಲ್ಲ ನೀಟಾಗಿ ಲೀಗಾಲಿಟಿ ಕೊಟ್ಟಿ ಒಂದ್ 25 ಎಕರೆ ಲ್ಯಾಂಡ್ ಮಾಡಿದ್ದಾರೆ. ನಾವು ಅದು ಜನಕ್ಕೆ ಯೂಟಿಲೈಸ್ ಆಗ್ಲಿ ಅನ್ಬಿಟ್ಟು ಒಂದು 2500 ಎಲ್ಲ ಇಲ್ಲಿ 3000 ರೂಪೀಸ್ ನಡೀತಾ ಇದೆ. 2500, 2600 ಹಂಗೆ ಮಾರ್ಕೆಟಿಂಗ್ ನಾವು ಕೊಡ್ತಾ ಇದೀವಿ. ಅದು ಈಗ ಅದನ್ನು ನಡೀತಾ ಇದೆ ಸರ್. ಅಲ್ಲೆಲ್ಲ 30-40 ಸೈಟ್ಸ್ ಇದೆ ಸರ್? ಮೇಡಮ್ 30-40 ಇದೆ, 50-30 ಇದೆ, ಆಮೇಲೆ 100/80 ಇದೆ, ಆಮೇಲಿಂದ 20-30 ಇದೆ, ಚಿಕ್ಕದು ಇದೆ, ದೊಡ್ಡದು ಇದೆ. ನೋಡಿದ್ರೆ ವೀಕ್ಷಕರೇ, ಸರ್ದು ಬರೀ ವೇರ್ ಹೌಸ್ ಅಂತಾನೆ ಅಲ್ಲ, ಜಸ್ಟ್ ನಾನು ಇವತ್ತು ಬಂದಿರೋದು ವೇರ್ ಹೌಸ್ ವಿಡಿಯೋ ಶೂಟ್ ಅಂತ. ಸರ್ ಕೇಳಿದೆ, ಸರ್ ನಮ್ಮ ಚಾನಲ್ ಅಲ್ಲಿ ಸಾಕಷ್ಟು ನಾವು ಲೇಔಟ್ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀವಿ, ಸರ್ ತಮ್ದು ಯಾವ್ದಾದ್ರು ಲೇಔಟ್ಸ್ ಇದೆ ಅಂತ. ನೋಡಿದ್ರಲ್ಲ, ಸರ್ದು ಲೇಔಟ್ ಕೂಡ ಇದೆ. ಕೇವಲ 2500-600 per ಸ್ಕ್ವೇರ್ ಫೀಟ್ಗೆ ನಿಮ್ಗೆ ಇಲ್ಲಿ ಸೈಟ್ಗಳು ಸಿಗುತ್ತೆ. ಹಾಗೂ
ವರ್ಲ್ಡ್ ಕ್ಲಾಸ್ ಅಮ್ಯೂನಿಟೀಸ್ ಇರುವಂತ ಲೇಔಟ್ ಅಂತಾನೆ ಹೇಳ್ಬೋದು. ಆ ವಿಡಿಯೋ ಕೂಡ ಅತಿ ಶೀಘ್ರದಲ್ಲೇ ಅದು ಕೂಡ ನೋಡ್ಬೋದು ನೀವು ಅಲ್ವಾ ಸರ್? ತೋರಿಸ್ತೀವಿ ಮೇಡಮ್, ಗ್ಯಾರಂಟಿ. ಎಲ್ಲ BMRD ಅಪ್ರೂವಲ್ ಆಗಿದೆ, ಏಕಾತ ಆಗಿದೆ, ಏಕಾತ ಮಾಡಿ ಕೊಡ್ತೀವಿ. ಅದಲ್ಲದೆ ಇಲ್ಲಿಂದ 12 ಕಿಲೋಮೀಟರ್ ನನ್ನ ಅಮ್ಮ KB ಲಕ್ಷ್ಮೀಶ್ ಅಂತ, ಅವನು ಮದರ್ ತೆರೇಸಾ ಇಂಟರ್ನ್ಯಾಷನಲ್ ಸ್ಕೂಲ್, ಆಮೇಲೆ ಇನ್ನೊಂದು ಎಜುಕೇಶನ್ ಸೆಕ್ಟರ್ ಇದ್ದಾನೆ. ಒಳ್ಳೆ ಅವನು ಬಹಳ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಸ್ಕೂಲ್ ಕಟ್ಟಿದ್ದಾನೆ. ಜಸ್ಟ್ ಇಲ್ಲಿಂದ 10 ಮಿನಿಟ್ಸ್ ಡ್ರೈವ್ ಅಲ್ಲಿ ಇದೆ. ಸೊ ಎಜುಕೇಶನ್ ಸೆಕ್ಟರ್ ಇರ್ಬೋದು, ನಮ್ಮಲ್ಲಿ ವೇರ್ ಹೌಸ್ ತಗೊಳ್ಳೋರ್ಗೆ, ಇಲ್ಲಿ ವೇರ್ ಹೌಸ್ ಲೇಬರ್ಸ್ ಆಗಿರ್ಬೋದು, ಪ್ರಾಪರ್ಟಿ ತಗೊಳ್ಳೋರ್ ಆಗಿರ್ಬೋದು, ಎಲ್ಲಾ ತರ ಆಪ್ಷನ್ಸ್ ಇಲ್ಲಿ ಇದೆ. ಆಮೇಲೆ ಮೇನ್ ಏನಪ್ಪಾ ಅಂದ್ರೆ ಏರಿಯಾ ಕಾಮ್ ಏರಿಯಾ ಮೇಡಮ್. ನೀವು ಪೀಣ್ಯ ಇಂಡಸ್ಟ್ರಿಗೆ ಹೋಗ್ತೀರಾ, ತುಂಬಾ ಟ್ರಾಫಿಕ್ ಜಾಮ್, ಸ್ವಲ್ಪ ಕಾಮ್ ಆಗಿದೆ. ಆಮೇಲೆ ಬಹಳ ರೋಡ್ ಬಹಳ ವೈಡ್ ಆಗಿದೆ, ನೋಡ್ಕೊಂಡ್ ಬಂದ್ರಿ ಎಲ್ಲ 45 ಫೀಟ್ ರೋಡ್ ಬ್ರಾಡ್ ಆಗಿದೆ. ಇನ್ನೊಂದ್ ಸ್ವಲ್ಪ ಅಲ್ಲೆಲ್ಲ ಎಲ್ಲ ರೋಡ್ಗಳು ಓಪನ್ ಆಗ್ಬೇಕು, ಅದು ಎಲ್ಲ ರೆಡಿ ಆಗ್ತಾ ಇದೆ. ಅದು ಓಪನ್ ಆಗ್ಬಿಟ್ರೆ ಬ್ರಾಡ್ ಆಗಿ ಬೆಳೆದು. ಸರ್ ಇವತ್ತು ನಿಮ್ಮ ವೇರ್ ಹೌಸ್ ಬಂದಿದೀವಿ. ಹೌದು ಸರ್, ಈ ಏರಿಯಾ ಬಗ್ಗೆ ಒಂದು ಸ್ಮಾಲ್ ಇಂಟ್ರಡಕ್ಷನ್ ಕೊಡಿ ಸರ್. ಮೇಡಮ್, ಇದು ಏರಿಯಾ ಕಂಪ್ಲೀಟ್ ಫಸ್ಟ್ ಫೇಸ್, ಸೆಕೆಂಡ್ ಫೇಸ್, ಥರ್ಡ್ ಫೇಸ್ ಅಂತ KDB ಇಂಡಸ್ಟ್ರಿಯಲ್ ಏರಿಯಾ ಆಗಿದೆ. ಎದುರುಗಡೆ ದಯಾನಂದ ಇನ್ಸ್ಟಿಟ್ಯೂಟ್ ಕಾಲೇಜ್ ಕಮ್ ಮೆಡಿಕಲ್ ಕಾಲೇಜ್ ಆಗಿದೆ. ಅದ್ರ ಪಕ್ಕ ಒಂದ್ ಅರ್ಧ ಕಿಲೋಮೀಟರ್ ಜೈನ್ ಇನ್ಸ್ಟಿಟ್ಯೂಟ್ ಆಗಿದೆ. ಟೋಟಲ್ ಇದೆಲ್ಲ KDB ಇಂಡಸ್ಟ್ರಿಯಲ್ ಏರಿಯಾ. ಇಲ್ಲಿಂದ 15 ಕಿಲೋಮೀಟರ್ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಆಗಿದೆ. ಇದು ನಾವಿರೋ ಏರಿಯಾ ಇದು ಥರ್ಡ್ ಫೇಸ್. ಇದು ಸುಮಾರು 2,500 ಎಕರೆ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಸರ್, ಲೊಕೇಶನ್ ಹೆಸರು ಸರ್? ಇದು KDB ಇಂಡಸ್ಟ್ರಿಯಲ್ ಏರಿಯಾ ಥರ್ಡ್ ಫೇಸ್ ಅಂತ. ಇದು ಟೋಟಲ್ ಅದ್ರಲ್ಲಿ ಒಂದು ಕಸ್ಟಮರ್ದು ಪ್ರಾಪರ್ಟಿ ನಾವು ಬೈ ಮಾಡಿ ಕನ್ವರ್ಷನ್ ಮಾಡಿಸಿ, ಇಂಡಸ್ಟ್ರಿಯಲ್ ಕನ್ವರ್ಷನ್ ಮಾಡಿಸಿ 3 ಎಕರೆ 16 ಕುಂಟೆನ 2020 ತಗೊಂಡು ಇದನ್ನ ನಾವು ಒಂದೊಂದೇ ವೇರ್ ಹೌಸ್ ನ ಬೈ ಮಾಡ್ಕೊಂಡು ಇದನ್ನ ಈ ಮಟ್ಟಕ್ಕೆ ತಗೊಂಡು ಬಂದು ಎಲ್ಲ ಒಳ್ಳೆ ಇಂಟರ್ನ್ಯಾಷನಲ್ ಕಂಪನಿ ಅವ್ರಿಗೆ ಟೆನೆಂಟ್ ಅವ್ರಿಗೆ ಕೊಟ್ಟಿದ್ದೀರಾ. ಪ್ರತಿಯೊಂದು ಎಲ್ಲ ಗಾರ್ಡನಿಂಗ್, 40 ಫೀಟ್ ರೋಡ್, ಕಾರ್ ಪಾರ್ಕಿಂಗ್, ಆಮೇಲಿಂದ ವೇ ಬ್ರಿಡ್ಜ್, ಸೆಕ್ಯೂರಿಟಿ ರೂಮ್, ಸೆಕ್ಯೂರಿಟಿಗೆ ಅವ್ರಿಗೆ ಮನೆ, ಲೇಬರ್ ಕ್ವಾರ್ಟರ್ಸ್, ಆಮೇಲಿಂದ ಬೋರ್, ಟ್ಯಾಂಕ್ಸ್, ಫುಲ್ ಫೆಸಿಲಿಟಿ ಮಾಡಿದೀವಿ ಅವ್ರಿಗೆ ಏನು ಪ್ರಾಬ್ಲಮ್ ಆಗದಿರಂಗೆ. ಆಮೇಲೆ ಎಮರ್ಜೆನ್ಸಿಗೆ ಇಲ್ಲಿ ಎನಿ ಟೈಮ್ ಎನಿ ಪ್ರಾಬ್ಲಮ್ ಆದ್ರೂ ನಾವಿಲ್ಲಿ ದಯಾನಂದ ಅವ್ರಿಗೆ ಹೇಳಿದೀವಿ. ನಮ್ಮ ಮಣಿ ಅಂತ ಇದನ್ನ ಊರು, ಅಲ್ಲಿ ಇಮಿಡಿಯೇಟ್ ಫೋನ್ ಮಾಡಿದ್ರೆ ಏನಾರ ಒಬ್ರಿಗೆ ಯಾರಿಗೂ ಅಪ್ಸೆಟ್ ಆದ್ರೂ ಫಸ್ಟ್ ಇಮಿಡಿಯೇಟ್ ಕರ್ಕೊಂಡ್ ಬಂದು ಇಮಿಡಿಯೇಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗುವಂತ ಫೆಸಿಲಿಟಿ ಇದೆ ಇಲ್ಲಿ. ಜಸ್ಟ್ ಇಲ್ಲಿಂದ 1 ಕಿಲೋಮೀಟರ್ ಅಷ್ಟೇ ಹಾಸ್ಪಿಟಲ್, 1 ಕಿಲೋಮೀಟರ್ ಇದೆ. ಇವತ್ತು KDB ಇಂಡಸ್ಟ್ರಿ ಇಷ್ಟು ಫಾಸ್ಟ್ ಆಗಿ ಡೆವಲಪ್ಮೆಂಟ್ ಆಗ್ಬೇಕು ಅಂದ್ರೆ ಮೊದಲನೇದಾಗಿ ನಾನು ನಮ್ಮ ದೊಡ್ಡ ಸಾಹೇಬ್ರು DK ಶಿವಕುಮಾರ್ ಸರ್ಗೆ ನಮಸ್ಕಾರ ಮಾಡ್ಬೇಕು. ಎರಡನೇದು ನಮ್ಮ ಸೂರಿ ಸರ್ಗೆ ನಮಸ್ಕಾರ ಮಾಡಬೇಕು. ಮೂರನೇದು ಇಲ್ಲಿ ಪಂಚಾಯತಿ ಲೀಡರ್ಗಳಿಗೆ ನಮಸ್ಕಾರ ಮಾಡಬೇಕು. ಬಹಳ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ. ರೋಡ್ ಆಗ್ಲಿ ವೈಡ್ ಆಗಿ ಕೊಟ್ಟಿದ್ದಾರೆ. ಆಮೇಲೆ ಈ ಕಡೆ ಎಲ್ಲ ಲೇಡೀಸ್ ಝೋನು ಅಂದ್ರೆ ಹೆಣ್ಮಕ್ಳಿಗೆ ಅಂತಾನೆ ಕೊಟ್ಟಿದ್ದಾರೆ. ಹೆಣ್ಮಕ್ಳು ಏನ್ ಬೇಕಾದ್ರೆ ಇಂಡಸ್ಟ್ರಿ ಮಾಡಕ್ಕೆ ಫುಲ್ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಆರೋಳ್ಳಿ ಪೊಲೀಸ್ ಸ್ಟೇಷನ್ ಅವರಂತೂ ಇಲ್ಲಿ 24/7 ಅಂದ್ರೆ ರಾತ್ರಿ ಹೊತ್ತು ಬೆಳಗ್ಗೆ ಹೊತ್ತು 2 ಅವರ್ಗೆ ಒಂದ್ಸಲಿ 1 ಅವರ್ ಒಂದ್ಸಲಿ ಬಂದು ಇಲ್ಲಿ ಚೆಕ್ ಮಾಡೋದು, ಇಲ್ಲಿ ಏನೇನ ಬೇರೆ ಬೇರೆ ಕೆಟ್ಟದೇನು ಆಕ್ಟಿವಿಟೀಸ್ ನಡೀತಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದು, ಇವೆಲ್ಲ ಮಾಡ್ತಾರೆ. ಬಹಳ ಅಂದ್ರೆ ಬಹಳ ಬ್ಯೂಟಿಫುಲ್ ಇಂಡಸ್ಟ್ರಿಯಲ್ ಏರಿಯಾ ಮೇಡಮ್. ಸೇಫ್ಟಿ ಮೇನ್ ಅಲ್ವಾ? ಸೇಫ್ಟಿ ಮೇನ್. ಆರವಳ್ಳಿಯಲ್ಲಿ ಈ ತರ ಇಂಡಸ್ಟ್ರಿಯಲ್ ಏರಿಯಾ ಬರುತ್ತೆ ಅಂತ ನಾವು ಕನ್ಸಲ್ಲೂ ತಿಳ್ಕೊಂಡಿರ್ಲಿಲ್ಲ. ಆಮೇಲೆ ನನ್ನ ಈ ತರ ಇಂಡಸ್ಟ್ರಿಯಲ್ ಏರಿಯಾ ನಾನು ಜಿಗ್ಲಿಲೂ ನೋಡಿಲ್ಲ, ಬಂಸಂದ್ರಲ್ಲೂ ನೋಡಿಲ್ಲ. ಬಹಳ ಇಂಡಸ್ಟ್ರಿ. ಇನ್ನೊಂದು ಖುಷಿ ಏನಪ್ಪಾ ಅಂದ್ರೆ ನಮ್ ಇಂಡಸ್ಟ್ರಿಗೆ ಎಲ್ಲ ನಿಯರ್, ನಮ್ಮ ಆರವಳ್ಳಿ ಇಂಡಸ್ಟ್ರಿಯಲ್ಗೆ. ಇಲ್ಲಿಂದ ನೀವು ಬಿಡದಿಗೆ ಹೋಗ್ತೀನಿ ಅಂದ್ರೆ 15ರಿಂದ 20 ಕಿಲೋಮೀಟರ್, 20 ನಿಮಿಷಕ್ಕೆ ಹೋಗ್ಬೋದು. ಇಲ್ಲಿಂದ ಆರವಳ್ಳಿ ತಟ್ಟೆಕೆರೆ ಮೇಲೆ ಹೋಗ್ತೀನಿ 30 ನಿಮಿಷಕ್ಕೆ ಹೋಗುದು, ಅದು ಇಂಡಸ್ಟ್ರಿ ಏರಿಯಾ. ಆರವಳ್ಳಿಯಿಂದ ಬಂಸಂದ್ರ ಫೇಸ್ 1, ಫೇಸ್ 2, ಫೇಸ್ 3 2 ಕಿಲೋಮೀಟರ್. ಅಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿ, ಮಾಮೂಲಿ ಸಾಫ್ಟ್ವೇರ್ ಕಂಪನಿಗಳು. ಸೊ ಇವೆಲ್ಲ ಒಂದು ದೊಡ್ಡ ಈ ಏರಿಯಾ ಸೆಂಟರ್ ಆಫ್ ದ ಪ್ಲೇಸ್ ಅಲ್ಲಿ ಇದೆ. ನಮ್ಮ ಸಾಹೇಬ್ರು ಈಗ ಇಲ್ಲಿ ಮನ್ಸ್ಬಿಟ್ಟು ಒಂದು ಏರ್ಪೋರ್ಟ್ ಸ್ಯಾಂಕ್ಷನ್ ಮಾಡ್ಬಿಟ್ರೆ ಈ ಏರಿಯಾ ಎಲ್ಲೋ ಹೋಗ್ಬಿಡುತ್ತೆ. ಫಾಸ್ಟ್ ಆಗಿ ಆಲ್ರೆಡಿ ಡೆವಲಪ್ಮೆಂಟ್ ಫಾಸ್ಟ್ ಆಗಿ ಹೋಗ್ತಾ ಇದೆ. ಬ್ಯಾಂಗ್ಳೂರಲ್ಲಿ ಫಾಸ್ಟ್ ಆಗಿ ಇಂಡಸ್ಟ್ರಿ ಡೆವಲಪ್ ಆಗ್ತಾ ಇರೋದು ಅಂದ್ರೆ ನಂಬರ್ 1 ಸೌತ್ ಅಲ್ಲಿ. ಇನ್ ಅದ್ ಬಿಟ್ರೆ
ಟುವರ್ಡ್ಸ್ ಈಸ್ಟ್ ಅಲ್ಲಿ ಈಸ್ಟ್ ಎಲ್ಲ ಜಾಗ ಕ್ಲೋಸ್ ಆಗೋಯ್ತು, ಸ್ವಲ್ಪ ಕರಪ್ಟೆಡ್. ಇಲ್ಲಿ ಆತರ ಇಲ್ಲ, ಇಲ್ಲೆಲ್ಲ ಬಹಳ ಬಂದೋಬಸ್ತು ಹೇಳಿದ್ಲ ಮೇಡಮ್. ಇಬ್ರು ಸಾಹೇಬ್ರು ಬಹಳ 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 ಸ್ಟ್ರಿಕ್ಟ್ ಆಗಿ ಇಟ್ಟಿದ್ದಾರೆ. ಇದನ್ನ ಪ್ರಾಪರ್ಟಿನ 3 ಎಕರೆ 16 ಕುಂಟೆನ ಸೇಲ್ಗೆ ಇಟ್ಟಿದ್ದೀನಿ. ನಾವು ಬೇರೆ ಇಂಡಸ್ಟ್ರಿಗೆ ಹೋಗ್ಬೇಕಂತ ನೀವು ಇದನ್ನ ಸೇಲ್ ಮಾಡ್ತಾ ಇದೀರಾ ಸರ್? ನಾನ್ ಸರೌಂಡಿಂಗ್ ಕೂಡ ನೋಡಿದೆ, ಅವಾಗ ಸುಮಾರು ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ ಮೇಡಮ್. ಇಲ್ಲಿ 68 ಎಕರೆ ಮೆಡಿಸಿನ್ ಫ್ಯಾಕ್ಟರಿ ಬರ್ತಾ ಇದ್ರಿ ಮೇಡಮ್. ಮಂಗಳೂರು ಅವರು ಒಬ್ಬ ಲೇಡಿ ಅವರು ಮಾಡ್ತಾ ಇರೋದು ಅವ್ರದ್ದು. ಇನ್ನೊಂದು ಅತಿ ಶೀಘ್ರದಲ್ಲಿ ಇನ್ನೊಂದು ವರ್ಷ ಓಪನ್ ಆಗುತ್ತೆ. ಇನ್ನೊಂದು 1 ಕಿಲೋಮೀಟರ್ ಹೋದ್ರೆ ಕಿರ್ಲಾಸ್ಕರ್ ಫ್ಯಾಕ್ಟರಿ ಬರ್ತಾ ಇದೆ. ಕಿರ್ಲಾಸ್ಕರ್ ಅಲ್ಲ, ಟೊಯೋಟಾ ಕಂಪನಿ ಅವರು 28 ಎಕರೆ ಮಾಡ್ತಾ ಇದಾರೆ. ಇವೆಲ್ಲ ಬಂದ್ಬಿಟ್ರೆ ಇಲ್ಲಿ ಲೇಬರ್ಗೆ ಜನಕ್ಕೆ ಬಹಳ ಕೆಲಸಗಳು ಸಿಗುತ್ತೆ. ಆಮೇಲೆ ಲೇಬರ್ಗಳಿಗೆ ತುಂಬಾ ಅನುಕೂಲ ಆಗುತ್ತೆ. ಆಮೇಲೆ ರೈತರುಗಳಿಗೆ ಮನೆ ಕಟ್ಟಿ ಬಾಡಿಗೆ ಕೊಡೋದಾಗ್ಲಿ, ಬೇರೆ ಮತ್ತೊಂದು ಎಕ್ಸ್ಪೆಕ್ಟ್ ಮಾಡಬಹುದು. ಈಗ ಆಲ್ರೆಡಿ ನಡೀತಾ ಇದೆ. ಇವತ್ತೊಂದು ಇಲ್ಲಿ ಈ ಏರಿಯಾದಲ್ಲಿ ಸಿಂಗಲ್ ರೂಮ್, ಒಂದು ಚಿಕ್ಕದೊಂದು ಅಡಿಗೆ ಮನೆ, ಒಂದ್ ಬಾತ್ರೂಮ್ 7,000 ರೂಪಾಯಿ ಇದೆ ಮೇಡಮ್. 7,000 ರೂಪಾಯಿ ನಿಮ್ ಬೆಂಗಳೂರಲ್ಲೂ ಇದೆಯಾ ಇಲ್ವಾ ಗೊತ್ತಿಲ್ಲ. ಅದು ಹೌದು ಸರ್, ಯಾಕಂದ್ರೆ ಅಷ್ಟು ಕಾಸ್ಟ್ಲಿ ಇದೆ. ಅಷ್ಟೇ ಡೆವಲಪ್ಡ್ ಮಾಡಿದ್ದಾರೆ. ಫೇಸ್ 1, ಫೇಸ್ 2, ಫೇಸ್ 3. ಇದು ನಾವ್ ಇರೋದು ಫೇಸ್ 3. ಇದು ನೆಕ್ಸ್ಟ್ ಫೇಸ್ 4, ಫೇಸ್ 5 ಈ ಕಡೆ ಬರುತ್ತೆ, ಬಿಡದಿ ಸೈಡ್. ಈ ಏರಿಯಾನೇ ಒಂಥರ ಫಸ್ಟ್ ಕ್ಲಾಸ್ ಆಗಿದೆ. ನಾನು ಇದು 2 ಟೈಪ್ ಅಲ್ಲಿ ಮಾರಕ್ ಇಟ್ಟಿದ್ದೀನಿ ಮೇಡಮ್. ಕಸ್ಟಮರ್ ಯಾರ ಬಂದಿ ಫುಲ್ ಬಲ್ಕ್ ಆಗಿ ತಗೊಳ್ಳೋರು ಇದ್ರೆ 38 ಕೋಟಿ ಕೊಟ್ಟು ನೆಗೋಷಿಯಬಲ್ ಬಂದ್ರೆ ಕೊಟ್ಬಿಡ್ತೀವಿ. ಪೇಪರ್ ಎಲ್ಲ ಲೀಗಲ್ ಆಗಿದೆ, ಬೇಕಾದ್ರೆ ಅವರು ಒಪಿನಿಯನ್ ತಗೋಬಹುದು. ಇಲ್ಲ ನಮ್ಗೆ ಇಂಡಿವಿಜುವಲ್ ಬೇಕು ಅಂದ್ರೆ ಅದು ಸ್ಕೆಚ್ ರೆಡಿ ಮಾಡಿ, ಇಂಡಿವಿಜುವಲ್ ಶೆಡ್ ಗಳಿಗೂ ನಾವು ಒಂದೊಂದು ಸ್ಕೆಚ್ ಮಾಡಿ ಅದಕ್ಕೆ ಒಂದೊಂದು ಸರ್ವೆ ನಂಬರ್ ಕೊಟ್ಟಿ ಅದನ್ನು ರೆಡಿ ಮಾಡ್ತಾ ಇದೀವಿ. ಯಾವ ಕಸ್ಟಮರ್ ಯಾವ ವೇರ್ ಹೌಸ್ ಇಷ್ಟ ಆಗುತ್ತೋ ಅದಕ್ಕೆ ಅವ್ರಿಗೆ ಆ ಸ್ಕೆಚ್ ನಂಬರ್ ಅವ್ರಿಗೆ ಅಲಾಟ್ ಮಾಡಿಸಿ ಇದು ಇದ್ ಮಾಡಿ ನಾವು ಕೊಡ್ತೀವಿ. ನೀವು ಕೊಡ್ತೀರಾ ಸರ್? ಇವಾಗ ನಿಮ್ಮ ಕಡೆಯಿಂದ ಏನಾದ್ರು ಸೆಕ್ಯೂರಿಟಿ ಏನಾದ್ರು ಕೊಟ್ಟಿದ್ದೀರಾ ಸರ್ ನಿಮ್ಮ ವೇರ್ ಹೌಸ್? ನಮ್ಮ ಈ ಟೋಟಲ್ 3 ಎಕರೆ 16 ಕುಂಟೆಗೆ ಡೇಗ್ ಒಬ್ಬ, ನೈಟ್ ಒಬ್ಬ ಸೆಕ್ಯೂರಿಟಿ ಯಾವಾಗ್ಲೂ ಇರ್ತಾನೆ. ಆಮೇಲೆ ವಾಟರ್ ಕಂಟ್ರೋಲಿಂಗ್ ಅಂತ ಒಬ್ಬ ಪರ್ಸನ್ ಇಟ್ಟಿದೀವಿ. ಆಮೇಲೆ ಕ್ಲೀನಿಂಗ್ ಅಂತ ಒಬ್ಬ ಪರ್ಸನ್ ಇದ್ದಾನೆ. ನಮ್ಗೆ ಪ್ರಾಪರ್ಟಿ ಕ್ಲೀನ್ ಆಗಿರ್ಬೇಕು, ಅವ್ರವ್ರ ಜಾಗ ಅವ್ರವ್ರ ಕ್ಲೀನ್ ಇಟ್ಕೋಬೇಕು. ಇದೆಲ್ಲ ಈ ಸೈಡ್ ಪ್ರಾಪರ್ಟಿ ಎಲ್ಲ ಬಂದು ನಮ್ಗೆ ಸೇರ್ಕೊಳ್ಳುತ್ತೆ. ಈ ರೋಡ್ ಆಗಿರ್ಬೋದು, ಗಾರ್ಡನ್ ಆಗಿರ್ಬೋದು, ನೀವೇ ನೋಡ್ತಾ ಇದ್ದೀರಾ ಯಾವ ತರ ಕ್ಲೀನ್ ಆಗಿ ಇಟ್ಟಿದ್ದೀವಿ. ತುಂಬಾ ಕ್ಲೀನ್ ಆಗಿದೆ. ಮತ್ತೆ ಗಾರ್ಡನ್ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದೀವಿ. ಯಾಕಂದ್ರೆ ಜನ ಆ ಟ್ರೆಂಡ್ ಹೋಯ್ತು, ಒಂದ್ ಜಮಾನ ಇತ್ತು, ಫ್ಯಾಕ್ಟ್ರಿ ಕಟ್ಟೋಣ, ಏನೋ ದುಡ್ಡು ಮಾಡ್ಕೋಬೇಕು ಅನ್ನೋದು ಒಂದ್ ಟೈಮ್ ಇತ್ತದು. ಈಗ ಹೆಂಗೆ ಜನಕ್ಕೆ ಏನಂದ್ರೆ ನೇಚರ್ ಜೊತೆ ಎಂಜಾಯ್ನು ಮಾಡ್ಬೇಕು, ಕೆಲಸನೂ ಮಾಡ್ಬೇಕು, ಅವ್ರಿಗೊಂಥರ ಖುಷಿನೂ ಸಿಗ್ಬೇಕು. ಈಗ ನೀವು ನೇಚರ್ ನ ನೋಡ್ತಾ ಇದ್ರಿ, ನಿಮ್ಗೆ ಏನ್ ಅನ್ಸುತ್ತೆ? ಖುಷಿ ಆಗುತ್ತೆ. ಇನ್ನೊಂದ್ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣಪ್ಪ, ಇಲ್ಲೇ ಕೆಲಸ ಮಾಡೋಣಪ್ಪ. ಇಲ್ಲಿ ಬರೋ ಕ್ಲೈಂಟ್ ಎಂಪ್ಲಾಯೀಸ್ ಇರ್ಬೋದು, ಸರ್ ತುಂಬಾ ಚೆನ್ನಾಗಿ ಕಟ್ಟಿದೀರಾ ಸರ್, ತುಂಬಾ ಚೆನ್ನಾಗಿ ಕಟ್ಟಿದೀರಾ. ನಾನು ಇದನ್ನ ಕಟ್ಟಾಗ ಬಹಳ ಕಷ್ಟಪಟ್ಟಿದ್ದೀನಿ ಮೇಡಮ್. 4 ವರ್ಷ ನಮ್ ತಂದೆ ಡಿ ವೆಂಕಟರಮಣ ಸ್ವಾಮಿ ಅಂತ, ನಮ್ ತಂದೆ ಸಪೋರ್ಟ್. ನಂದೊಂದು ಗ್ರಾನೈಟ್ ಯೂನಿಟ್ ಇತ್ತು, ಅದು ಡಿಮಾನಿಟ್ರೇಷನ್ ಇಂದ ಪ್ರಾಬ್ಲಮ್ ಆಗಿ ಕ್ಲೋಸ್ ಮಾಡ್ಬಿಟ್ವಿ. ಅದ್ ಮಾರಿ ಅದಾದ್ಮೇಲಿಂದ ಈ ಫ್ಯಾಕ್ಟ್ರಿ ಕಟ್ಕೊಂಡು ಈ ಲೆವೆಲ್ ಗೆ ಬಂದಿದೀವಿ. ಈಗ ನಮ್ದು ಬೇರೆ ಯೂನಿಟ್ ಹೋಗ್ಬೇಕಾಗಿರೋದ್ರಿಂದ ಇದನ್ನ ಸೇಲ್ ಮಾಡಿ ಮುಂದಕ್ಕೆ ಹೋಗೋಣ ಅಂತ ಇಟ್ಕೊಂಡಿದೀವಿ. ಇಲ್ಲಿ ಪ್ರತಿ ಒಂದು ಯೂನಿಟ್ ನೋಡಿ, ಈಗ ಇದೇ ಫ್ಯಾಕ್ಟ್ರಿ ಅನ್ಕೊಳ್ಳಿ, ಅವ್ನಿಗೊಂದು ಕಾರ್ ಪಾರ್ಕಿಂಗ್, ಅವ್ನಿಗೊಂದು ವೈಡ್ ರೋಡ್, ಅವನು ನೋಡಿ, ಈಗ ಅವ್ರಿಗೆ ಏನೇ ಆರಾಮಾಗಿ ವಾಕ್ ಮಾಡ್ಬೇಕು ಅಂದ್ರೆ ಆರಾಮಾಗಿರ್ಬೋದು. ಆಮೇಲೆ ಕ್ಯಾಂಟೀನ್ ಫೆಸಿಲಿಟೀಸ್ ಕೊಟ್ಟಿದೀವಿ ಇಲ್ಲಿ ಇವ್ರಿಗೆ. ಹೊರಗಡೆಯಿಂದ ಊಟಕ್ಕೆ ನಾವೇ ಅಂದ್ರೆ ನಮ್ ಕಾಂಟ್ರಾಕ್ಟ್ ಕೊಡ್ಸಿದೀವಿ, ಒಳ್ಳೆ ಫುಡ್ ಕೊಡೋಂಗೆ. ಇಲ್ಲಿ ಎಂಪ್ಲಾಯೀಸ್ ಅಷ್ಟೇ ನೀಟಾಗಿ ಒಳ್ಳೆ ನೋಡಪ್ಪ, ನಮ್ಮ ಹತ್ರ ನೀನು ಬಾಡಿಗೆ 5 ರೂಪಾಯಿ ಕಮ್ಮಿ ಕೊಡು, ಜನ ಬರೋರ್ಗೆ ಎಂಪ್ಲಾಯೀಸ್ ಮಾತ್ರ ಥರ್ಡ್ ಕ್ಲಾಸ್ ಊಟ ಕೊಡ್ಬೇಡ ಅಂತ ಹೇಳಿದೀನಿ. ನಾವು ಅವ್ರಿಗೆಲ್ಲ ಅದೇ ಭಾವನೆಯಿಂದ ಹೇಳಿ ಇಲ್ಲಿ ಬಂದಿರೋ ಇದು ಈ ಒಂದ್ ಕಂಪ್ನಿ ಟೆಲಾನ್ ಇಂಟರ್ನ್ಯಾಷನಲ್ ಅಂತ ಕಂಪ್ನಿ ಕಟ್ಟಿದೀವಿ. ಇದು ಇಂಟರ್ನ್ಯಾಷನಲ್ ಬೆಸ್ಟ್ ಕಂಪ್ನಿ. ಇನ್ನೊಂದು ದುಬೈ ಬೆಸ್ಟ್ ಕಂಪ್ನಿ. ಇನ್ನೊಂದು ಈಗ ಬಾಕ್ಸ್ ತಯಾರಿಸ್ತಾರೆ, ಅವರು ಏನೋ ಸ್ವಲ್ಪ ಹೇಳಿದಾರೆ, ಅದನ್ನ ಮಾಡ್ಕೊಡ್ಬೇಕು. ಅಗ್ರಿಮೆಂಟ್ ಆದ್ಮೇಲೆ ಟೈ ಅಪ್ ಮಾಡ್ಕೊಡ್ತೀವಿ. ಕ್ವಾರ್ಟರ್ಸ್ ಗಳೆಲ್ಲ 6,000 ರೂಪಾಯಿ ಬಾಡಿಗೆ ಕೊಟ್ಟಿದೀವಿ, ಇನ್ಕ್ಲೂಡಿಂಗ್ KB, ಇನ್ಕ್ಲೂಡಿಂಗ್ ವಾಟರ್ ಫೆಸಿಲಿಟಿ ಸೇರಿಸಿ ಕೊಟ್ಟಿದ್ದೀವಿ. ಹೊರಗಡೆ 7,000 ರೂಪಾಯಿ ಬರೀ ಬಾಡಿಗೆ ತಗೋತಾರೆ, ನೀರು ಸಪರೇಟ್ ತಗೋತಾರೆ, ಕರೆಂಟ್ ಸಪರೇಟ್ ತಗೋತಾರೆ. ನಾವ್ ಹಂಗ್ ಮಾಡಿಲ್ಲ, ಎಲ್ಲ ಇನ್ಕ್ಲೂಡಿಂಗ್ ಮಾಡಿದೀವಿ. ಆಮೇಲೆ ನೈಟ್ ಟೈಮು ಸೇಫ್ಟಿ ಮಾಡಿದೀವಿ.
ಯಾರೇ ಬರ್ದಿರಂಗೆ. ಹೌದು ಸರ್. ಯಾರು ಇಲ್ಲಿ ಬರ್ದಿರ ನೀವು ನೋಡಿರ್ಬೋದು ಆ ಗೇಟ್ ಎಷ್ಟು ಹೈಟ್ ಇರೋದೇ. ಹೌದು ಸರ್, ಎಷ್ಟು ಸುಮಾರು ಹೈಟ್ ಇದೆ ಗೇಟ್. ಮತ್ತೆ ಫೆನ್ಸಿಂಗ್ ಕೂಡ ಹಾಕಿದೆ, ಯಾರು ಕಾಂಪೌಂಡ್ ಧುಮ್ಕಿ ಬರಬಾರ್ದು ಅಂತಾನು ಯಾರು ಬಂದ್ ಮಾಡಿದೀವಿ. ತೆಂಗಿನ ಸಸಿಗಳು ಹಾಕಿದೀವಿ. ಹೌದು ಸರ್. ಪ್ರತಿಯೊಂದನು ಒಂದು ಕ್ವಾಲಿಟಿಯಾಗಿ ವಾಸ್ತು ಪ್ರಕಾರ ಮೇಂಟೈನ್ ಮಾಡಿ ವಾಸ್ತುಗೆ ಯಾವ ರೀತಿ ಕೊಟ್ರೆ ಇಲ್ಲಿ ಜನ ನಮ್ಗೆ ನಾವ್ ತಿನ್ನೋ ಅನ್ನದಲ್ಲಿ ರೆಂಟ್ ಅವನು ಸಂಪಾದನೆ ಮಾಡಿ ಅವ್ನು ಖುಷಿಯಾಗಿ ಕೊಟ್ರಲ್ವಾ ನಾವ್ ತಿನ್ನೋದು. ಇಲ್ಲಿ ಬಂದಿ ನಾನು ನಷ್ಟ ಅನ್ಭವಿಸ್ತಾ ಇದೀನಿ ಹಂಗೂ ರೆಂಟ್ ಕೊಡ್ಬೇಕು ಅಂದಾಗ ನಮ್ಗೆ ಅನ್ನ ಹೊಟ್ಟೆ ಮೈಗೆ ಹತ್ತುತ್ತಾ? ಇಲ್ಲ ಸರ್, ಇಲ್ಲ. ಇಲ್ಲಿ ಬಂದಿರೋರು ಅಷ್ಟೇ ಮೇಡಮ್, ನಾನು ಎಲ್ಲಾರನ್ನು ಪರಿಚಯ ಮಾಡಿಸ್ಕೊಡ್ತೀನಿ, ತೋರಿಸ್ಕೊಡ್ತೀನಿ. ಬಂದಿರೋರೆಲ್ಲ ಸರ್ ನಾನು ಇನ್ನ 10 ವರ್ಷ ಇಲ್ಲೇ ಇರ್ತೀನಿ ಅಣ್ಣ, ನಮ್ಗೆ ಅಷ್ಟು ಫೆಸಿಲಿಟಿ ಮಾಡ್ಕೊಟ್ಟಿದೀರ ನೀವು. ನಿಮ್ ಜಾಗದಾಗ ಬಂದಾಗಿಂದನು ನೀವೇನು ವಾಸ್ತು ಮಾಡಿದಿರೋ ಗೊತ್ತಿಲ್ಲ, ತುಂಬಾ ನಮ್ಗೆ ಲಾಭ, ತುಂಬಾ ಆರ್ಡರ್ಗಳು ಬರ್ತಾ ಇದೆ ಅಂತ ಮಾಡ್ತಾ ಇದಾರೆ. ಸೊ ಈಗ ಇದೆಲ್ಲ ಇದೆ, ಬೇರೆ ರೋಡ್ಸ್ ಕಾಂಕ್ರೀಟ್ ಎಲ್ಲ ಫುಲ್ಲು 3 ಎಕರೆ 16 ಕುಂಟೆಗೂನು ಕಾಂಕ್ರೀಟ್ ಹಾಕಿ ನೀಟಾಗಿ ಗಾರ್ಡನ್ ಮಾಡಿ ಅಂಡರ್ ಡ್ರೈನೇಜ್ ಮಾಡಿ ಬಾತ್ರೂಮ್ಗೂ ಸಪರೇಟ್ ಆಗಿ ಇದ್ ಮಾಡಿ ಎಲ್ಲೂನು ಸ್ಮೆಲ್ ಬರ್ದಿರಂಗೆ ನೀಟಾಗಿ ಯೂನಿಟ್ ಮಾಡಿದೀರಾ ಸರ್. ಇನ್ನೊಂದು ಪ್ರಶ್ನೆ ಕೇಳ್ಬೇಕಂತ ಇದ್ದೆ ಸರ್, ಇವಾಗ ನೀರಿನ ವ್ಯವಸ್ಥೆ ಅಂದ್ರೆ ಯಾವ ತರ ಕೊಟ್ಟಿದ್ದೀರಾ ಸರ್ ಇವ್ರಿಗೆ? ವೇರ್ ಹೌಸ್ ಗೆ ಮೇಡಮ್ 2 ಬೋರ್ ಹಾಕ್ಸಿದೀವಿ. 2 ಬೋರ್ ಹಾಕ್ಸಿದೀರಾ? 2 ಬೋರಲ್ಲೂ ಒಳ್ಳೆ ನೀರ್ ಬಿದ್ದಿದೆ. ಅದ್ರಲ್ಲಿ 1 ಬೋರ್ ಯೂಸ್ ಮಾಡ್ತಾ ಇದಾರೆ ಕ್ಲೈಂಟ್. ಈಗ ಬೋರ್ ಇವ್ರಿಗೆ ಯಾರಿಗೂ ನೀರು ಅಷ್ಟು ಯೂಟಿಲೈಸ್ ಇಲ್ಲ. ಇವರೆಲ್ಲ ಬಂದಿ ಒಬ್ಬೊಬ್ರು ಒಂದೊಂದು ಕಂಪ್ನಿಯವರು ಯಾರು ನೀರು ಜಾಸ್ತಿ ಯೂಸ್ ಮಾಡ್ತಾರ ಅವ್ರು ಇನ್ನೊಬ್ಬರು ಆಲ್ಟರ್ನೇಟ್ ಮಾಡಿ ಮಡಗ್ಬಿಟ್ಟಿದೀನಿ ಆಲ್ರೆಡಿ. ನಾಳೆ ಕೊರಿಯಕ್ ಕಷ್ಟ ಆಗುತ್ತೆ ಅನ್ಬಿಟ್ಟು ಜಸ್ಟ್ ಬೋರ್ ಬಿಟ್ಟು ಕೊಟ್ಟು ಅಷ್ಟೇ. ಇನ್ನು ಮಿನರಲ್ ವಾಟರ್ ಅವ್ರವ್ರ ಕಂಪ್ನಿ ಪ್ರೊವೈಡ್ ಮಾಡ್ಕೊಂಡು ಇದ್ ಮಾಡ್ತಾರೆ. ಆಮೇಲೆ ಮಧ್ಯರಾತ್ರಿ ಹೊತ್ತು ನಾನು ಕಂಡ ಮಟ್ಟಿಗೆ ಇಲ್ಲಿ ಒಂದ್ ಸಲಿ ನಾನು ವೇರ್ ಹೌಸ್ 11:30 ಬಂದಿದ್ದೆ ಇಲ್ಲಿಗೆ. ನೈಟ್ 11:30 ಈ ಇಂಪ್ರೆಸಿವ್ ಕಂಪ್ನಿಲಿ ನೈಟ್ ಶಿಫ್ಟ್ ನಡೀತಾ ಇತ್ತು. ಅಂದ್ರೆ ಲೇಡೀಸು ಇದ್ರು, ಅಂದ್ರೆ ಆಟೋಗಳು ನಿಂತಿತ್ತು, ಜನನು ಕೆಲವು ಲೇಡೀಸು ನಡ್ಕೊಂಡು ಹೋಗ್ತಾ ಇದ್ರು ಮನೆಗೆ. ರಾತ್ರಿ 11 ಗಂಟೆಲಿ ಏನಪ್ಪ ಇದು ಇಂಥ ಟೈಮ್ ಓಡಾಡ್ತಾರಲ್ಲ ಎಲ್ಲ ಜನಗಳು ಅಂತ ಅನ್ಕೊಂಡಾಗ ಅಲ್ಲಿಗೆ ಇಲ್ಲಿ ಅಷ್ಟು ಸೇಫ್ಟಿ ಮಾಡಿದ್ದಾರೆ. ಅಂದ್ರೆ ನಮ್ಮ ಇಬ್ರು ನಮ್ಮ ದೊಡ್ಡವರು ಡಿ ಕೆ ಶಿವಕುಮಾರ್ ಸರ್ ಆಗಿರ್ಬೋದು, ಸೂರಿ ಸರ್ ಆಗಿರ್ಬೋದು, ನಮ್ಮ ಪಂಚಾಯತ್ ಇರ್ಬೋದು, ನಮ್ಮ ಆರ್ವಳ್ಳಿ ಪೊಲೀಸ್ ಸ್ಟೇಷನ್ ಕಮ್ಯುನಿಟಿ ಆಗಿರ್ಬೋದು, ಇವರಿಂದ ಎಲ್ಲ ಬಹಳ ಸೇಫ್ಟಿ ಮಾಡಿದ್ದಾರೆ. ಸೇಫ್ಟಿ ಮೇನ್ ಲೇಡೀಸ್ ಗೆ ಸೇಫ್ಟಿ ಮಾಡಿದ್ದಾರೆ. ಯಾಕಂದ್ರೆ ಇವಾಗ ವೇರ್ ಹೌಸ್ ಅಂತ ಹೇಳಿದ್ಮೇಲೆ ಬರೀ ಜೆಂಟ್ಸ್ ಅಂತಾನೆ ಬರಲ್ಲ, ಹೆಣ್ಮಕ್ಳು ಬರ್ತಾರೆ. ಈಗ ನೀವು ಈಗ ಒಂದೊಂದು ಯೂನಿಟ್ ಕರ್ಕೊಂಡು ಹೋಗ್ತೀನಿ, ನೋಡಿ ಲೇಡೀಸ್ ಎಷ್ಟು ಜನ ಕೆಲಸ ಮಾಡ್ತಾವ್ರೆ ಅಂತ. ಅವಾಗ ನಿಮ್ಗೆ ಗೊತ್ತಾಗತ್ತೆ, ಒಬ್ಬೊಬ್ರಿಗೂ ಅರ್ಥ ಆಗುತ್ತೆ. ಹೌದು ಸರ್. ಇದು ಬೆಂಗಳೂರಿಂದ ಜಸ್ಟ್ ಒಂದು 30 ಕಿಲೋಮೀಟರ್ ದೂರ, 30 ಕಿಲೋಮೀಟರ್ 40 ಮಿನಿಟ್ಸ್ ಬರ್ಬೋದು. 40 ಮಿನಿಟ್ಸ್ ಡ್ರೈವ್ ಅಷ್ಟೇ ಅಲ್ವಾ ಸರ್? ಡ್ರೈವ್ ಆರಾಮಾಗಿ. ಯಾರ ಒಳ್ಳೆ ರೆಂಟ್ ಪ್ರತಿ ವರ್ಷ 25% ಲ್ಯಾಂಡ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ. ಬರೋ ರೆಂಟ್ ಎವ್ರಿ ಇಯರ್ 5% ಇನ್ಕ್ರಿಮೆಂಟ್ ಆಗುತ್ತೆ. ಆರಾಮಾಗಿ ಅವ್ರು ಹೆಂಗ್ ಬೇಕಾದ್ರೂ ಜೀವನ ಮಾಡ್ಬೋದು. ರೆಂಟ್ ಗೆ ಅಂತ ಹೋಗ್ಕೋಬಾರ್ದು. ಪ್ರಾಪರ್ಟಿ ಇಲ್ಲಿ ವ್ಯಾಲ್ಯೂ ಜಾಸ್ತಿ. ಇವತ್ತು SRS ವ್ಯಾಲ್ಯೂ 6.5 ಕೋಟಿ ಇದೆ ಮೇಡಮ್. ಇಲ್ಲಿ 6.5 ಕೋಟಿ SRS ವ್ಯಾಲ್ಯೂ ಇವತ್ತು ಪ್ರೆಸೆಂಟ್ ಅಲ್ಲಿ. ಸರ್ ಇವಾಗ ಯಾರಾದ್ರೂ ಪರ್ಚೇಸ್ ಮಾಡಂಗಿದ್ರೆ ಸರ್ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ 5 years ಗೆ ಈ ಪ್ರೈಸ್ ಎಲ್ಲೋ ಹೋಗಿದೆ. SRS ವ್ಯಾಲ್ಯೂ ಯಾರು ಕೊಡ್ತಾರೆ ಮೇಡಮ್? ಹೌದು ಸರ್, ಕೊಡೋದೇ ಮಾರ್ಕೆಟ್ ಪ್ರೈಸ್. ಹೌದು, ಮಾರ್ಕೆಟ್ ಪ್ರೈಸ್ ಇವತ್ತು 8, 9 ಒಂದೊಂದ್ ರೇಟ್ ಇದೆ. ಇಂಡಸ್ಟ್ರಿಯಲ್ ಕನ್ವರ್ಷನ್ ಆಗಿರೋದು, ಇಂಡಸ್ಟ್ರಿಯಲ್ ಲೇಔಟ್ ಗಳು ಎಲ್ಲ 8, 9, 10 ಕೋಟಿ ಕೊಡ್ತಾರೆ. ಅಗ್ರಿಕಲ್ಚರ್ ಲ್ಯಾಂಡ್ ಇವತ್ತು 4 ಕೋಟಿ ಇದೆ ಇಲ್ಲಿ, ಅದು ಕೈಗೆ ಸಿಗ್ತಾ ಇಲ್ಲ. ಇವತ್ತು ನಾನೇ ಇವತ್ತು ಇದು ಮಾರ್ಬಿಟ್ಟು ಫ್ಯಾಕ್ಟ್ರಿ ಕಟ್ತೀನಿ, ನನಗೆ ಜಾಗ ಸಿಗ್ತಾ ಇಲ್ಲ. ಲೆಕ್ಕ ಹಾಕೊಳ್ಳಿ, ನೀವು ಅರ್ಥ ಮಾಡ್ಕೊಳ್ಳಿ ಅಲ್ಲಿ ಯಾವ ಮಟ್ಟಕ್ಕೆ ಬೆಳೀತಾ ಇದೆ ಅಲ್ವಾ ಸರ್? ನೆಕ್ಸ್ಟ್ ಒಳ್ಳೆ ಪ್ರಾಫಿಟ್ ಅಲ್ಲಿ. ಯಾಕಂದ್ರೆ ಯಾರಾದ್ರೂ ಇವಾಗ ಒಂದು ವೇರ್ ಹೌಸ್ ತಗೊಂಡು ಯಾರಾದ್ರೂ ಒಂದು ಹೊಸ ಸ್ಟಾರ್ಟ್ ಅಪ್ ಮಾಡ್ಬೇಕಂತ ಹೇಳಿದ್ರು ಕಷ್ಟ ಮೇಡಮ್. ಇವತ್ತು ಒಬ್ಬ ನಾರ್ಮಲ್ ಮನುಷ್ಯನೇ ಒಂದು ನಾನು ಕಂಪ್ನಿ ಮಾಡ್ಬೇಕು, ಒಂದು ಫ್ಯಾಕ್ಟ್ರಿ ಮಾಡ್ಬೇಕು ಅಂತ ಇವತ್ತು ಪ್ರೆಸೆಂಟ್ ಅಲ್ಲಿ ಹೋದ್ರು, ಒಂದು ಈ ತರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಮಾಡ್ತೀನಿ ಅಂದ್ರು ಒಂದು ಲ್ಯಾಂಡ್ ಬಂದಿ 5 ರಿಂದ 6 ಕೋಟಿ ರೂಪಾಯಿ. ಬೇಡ, ನಾನು 5th ಫೇಸ್ಕೋ KDB ಇಂದ ಅಲಾಟ್ಮೆಂಟ್ ಗೆ ಹೋಗ್ತೀನಿ ಅಂತ ತಿಳ್ಕೊಳ್ಳಿ, 2.5 ರಿಂದ 3 ಕೋಟಿ ರೂಪಾಯಿ ಆಗುತ್ತೆ KDB ಲ್ಯಾಂಡ್. ಬಿಲ್ಡಿಂಗ್ ಅದೊಂದು 1.5-2 ಕೋಟಿ ಕನ್ಸ್ಟ್ರಕ್ಷನ್ ಗೆ. ಇನ್ನು ಮಿಷಿನರಿ ಇನ್ವೆಸ್ಟ್ಮೆಂಟ್, ಕ್ಯಾಪಿಟಲ್, ಕರೆಂಟ್, ವಾಟರ್ ಎಲ್ಲೋಯ್ತು. ಹೌದು ಸರ್, ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಯ್ತು. ಅದೇ ಅಂತವ್ರು ರೆಂಟ್ ತಗೊಂಡು ಇನ್ ಮಾಡಿ ಆಮೇಲೆ 1 5-6 ವರ್ಷ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿ ಆದ್ಮೇಲೆ ಅವ್ರ ದುಡ್ಡು ಯಾವ್ದಾದ್ರು ದುಡ್ಡು ಬಂದಾಗ ತಗೊಂಡು ಅವ್ರು ಮಾಡಿದಾಗ
ಅದೆಲ್ಲ ಹೋಗುತ್ತೆ. ಎಲ್ಲ ಹೋಗಿರುತ್ತೆ. ಈವನ್ ಮೈ ಸೆಲ್ಫ್ ನಾನ್ ಮೇಡಮ್ ನಾನೇ ಹೇಳ್ತಾ ಇದೀನಲ್ಲ, ಈ ಪ್ರಾಪರ್ಟಿ ಇವತ್ತಿಲ್ಲ ನಾಳೆ ಮಾರಿದ್ರು ನಾನೀಗ 30 ವರ್ಷಕ್ಕೆ ಒಂದು ಜಾಗ ಅಗ್ರಿಮೆಂಟ್ ಗೆ ರೆಡಿ ಮಾಡ್ಕೊ ಬಂದಿದ್ದೀನಿ. ಈ ಒಂದು ಯೂನಿಟ್ ಗೆ 3 ಎಕರೆಗೆ 4 ಲಕ್ಷ ರೂಪಾಯಿ ಬಾಡಿಗೆ, ಬರೀ ಖಾಲಿ ಲ್ಯಾಂಡ್ ಗೆ 4 lakhs ರೂಪಾಯಿ ರೆಂಟ್, 40 ಲಕ್ಷ ರೂಪಾಯಿ ಅಡ್ವಾನ್ಸ್ ಆ ಮೆಟ್ರೋದಲ್ಲಿ ಇದೆ. ನೀವೇನಿಲ್ಲ ಜಮೀನ್ ತಗ ಖಾಲಿ ಮಡಗಿ, ನಾನು ಅವ್ರು ಹೇಳಿರೋದು ಕಾಂಪೌಂಡ್ ನೀವೇ ಕಟ್ಕೋಬೇಕು, ಫ್ಯಾಕ್ಟ್ರಿ ನೀವೇ ಕಟ್ಕೋಬೇಕು, ನಾಳೆ 30 ವರ್ಷ ಆದ್ಮೇಲೆ ಬಿಲ್ಡಿಂಗ್ ಎಲ್ಲ ನೀವೇ ಬಿಟ್ಕೊಟ್ಬಿಟ್ಟು ಹೋಗ್ಬೇಕು ಅಂತ ಹೇಳಿದ್ಕೆಲ್ಲ ಕಂಡೀಷನ್ ಗೆಲ್ಲ ಒಪ್ಕೊಂಡು ನಾನು ಬಂದಿದ್ದೀನಿ. ಥರ್ಡ್ ಫೇಸ್ ಅಲ್ಲಿ ಕ್ಲೋಸ್, ಸೆಕೆಂಡ್ ಫೇಸ್ ಕ್ಲೋಸ್. ಇನ್ನೇನಿದ್ರು ಇಲ್ಲೆಲ್ಲ 2ನೇ ಪಾರ್ಟಿ 3ನೇ ಪಾರ್ಟಿ 4ನೇ ಕೈ 5ನೇ ಕೈ ಅವರೆಲ್ಲ 15 ಕೋಟಿ 20 ಕೋಟಿ ಹೇಳ್ತಾರೆ. 20 ಕೋಟಿ ತಗೊಂಡು ಫ್ಯಾಕ್ಟ್ರಿ ಮಾಡ್ತೀನಿ ಅವ್ನು ದುಡಿಯೋಷ್ಟರಲ್ಲಿ ಎಲ್ಲಿ ಹೋಗ್ತಾನೆ, ಎಲ್ಲಿ ಹೋಗ್ಬೇಕು ಅರ್ಥ ಮಾಡ್ಕೊಳ್ಳಿ. ಅದಾದ್ಮೇಲೆ ಈಗ 4th ಫೇಸ್ 5th ಫೇಸ್ 6th ಫೇಸ್ ಎಲ್ಲ ಈಗ ಹತ್ರ ಅಟ್ಯಾಚ್ ಆಗ್ತಾ ಇದೆ. ಈಗ ಸೊ ಇಂಡಸ್ಟ್ರಿ ಎಲ್ಲ ಇದೊಂದು ಅಟ್ಯಾಚ್ ಆದ್ರೆ ನನ್ನ ಪ್ರಕಾರ ಅನಿಸಿಕೆ ಎಲ್ಲ ಹೇಳ್ತಾರಲ್ಲ ಮೇಡಮ್, ಎಲೆಕ್ಟ್ರಾನಿಸಿಟಿ ಟು ಹಿಡ್ದಿ ಏಷ್ಯಾಗೆ ನಂಬರ್ 2 ಬರುತ್ತೆ, ನಂಬರ್ 1 ಇಂದ ನಂಬರ್ 2 ಬರುತ್ತೆ. ಅಷ್ಟು ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ ಬರ್ತಾ ಇದೆ. ಇಲ್ಲೊಂದು ಏರ್ಪೋರ್ಟ್ ಕುಂಡಿಸ್ಬೇಕು ಅಂದ್ಬಿಟ್ಟು ಸುಮಾರು 1500 ಜನ ಅಪ್ಲಿಕೇಶನ್ಸ್ ಹಾಕಿದ್ದಾರೆ. ಯಾಕಂದ್ರೆ ಸುಮಾರು ಮಲ್ಟಿನ್ಯಾಷನಲ್ ಕಂಪನಿಗಳು ಬರ್ತಾ ಇದೆ, ಎಲ್ಲರಿಗೂ ಹತ್ರ ಆಗುತ್ತೆ. ಇಲ್ಲಿಂದ ಜಿಗ್ನಿಗಾರ ಹೋಗ್ಬೋದು, ಚಂದ್ರಗಾರ ಹೋಗ್ಬೋದು, ಎಲೆಕ್ಟ್ರಾನಿಕ್ ಸಿಟಿಗಾರ ಹೋಗ್ಬೋದು, ಇಲ್ಲಿಂದ ಬಿಡದಿಗೆ ಹೋಗ್ಬೋದು, ಬಿಡದಿ ಟು ಮೈಸೂರುಗಾರ ಹೋಗ್ಬೋದು. ಸೊ ಇದು ಒಂದು ಸೆಂಟರ್ ಆಫ್ ದ ಪ್ಲೇಸ್ ಆಗೋಯ್ತು ಈಗ. ಯಾಕಂದ್ರೆ ದೇವನಹಳ್ಳಿ ತುಂಬಾ ದೂರ ಆಯ್ತು, ದೇವನಹಳ್ಳಿ ಫುಲ್ ದೂರ. ನನ್ನ ಮನೆನೇ ಕನಕಪುರ, ನನ್ನ ಮನೆಯಿಂದ ಸೀದಾ ನಾನು ದೇವನಹಳ್ಳಿಗೆ ಹೋಗ್ಬೇಕು ಅಂದ್ರೆ 3.5 ಗಂಟೆ ಬೇಕು. ಹೌದು ಸರ್. ಇಲ್ಲೊಬ್ಬ ಇಂಡಸ್ಟ್ರಿ ಇಲ್ಲಿಷ್ಟು ಇಲ್ಲಿ ಫ್ಯಾಕ್ಟ್ರಿ ಮಾಡಿ ಅವನು ಅರ್ಜೆಂಟ್ ಆಗಿ ಏರ್ಪೋರ್ಟ್ ಹೋಗ್ಬೇಕಂದ್ರೆ ಎಷ್ಟು ಟೈಮ್ ತಗೊಳ್ಳುತ್ತೆ. ಹೌದು ಸರ್. ಅದೇ ಇಲ್ಲೇ ಬಂದ್ಬಿಟ್ರೆ ಟಿಕೆಟ್ ಅದು ಬೋರ್ಡಿಂಗ್ ಪಾಸ್ ಟೈಮ್ ಮೀರಿದ್ರೆ ಹೋಯ್ತು, ಟಿಕೆಟ್ ಹೋಯ್ತು. ಹೌದು ಸರ್. ಏನ್ ಮಾಡ್ತೇನೆ ಅವಾಗ? ಸೊ ಈ ಏರಿಯಾ ಈ ತರ ಡೆವಲಪ್ಮೆಂಟ್ ಇದೆ, ತುಂಬಾ ಚೆನ್ನಾಗಿದೆ, ವಾಸ್ತುವಾಗಿದೆ. ತಗೊಳ್ಳೋರು ಅಂತೂ ಒಳ್ಳೆ ಮನ್ಸ್ಪಟ್ಟು ತಗೊಂಡ್ರೆ ನಾಳೆ ಒಳ್ಳೆ ವ್ಯಾಲ್ಯೂ ಬೆಳೆಯುತ್ತೆ, ಫ್ಯೂಚರ್ ಒಳ್ಳೆ ಡೆವಲಪ್ಮೆಂಟ್ ಆಗುತ್ತೆ. ಸರ್ ಇಲ್ಲಿ ಟೋಟಲ್ ಆಗಿ ಎಷ್ಟು ವೇರ್ ಹೌಸ್ ಕಟ್ಟಿದೀರಾ ಸರ್? ಮೇಡಮ್ ದೊಡ್ಡ ವೇರ್ ಹೌಸ್ ಗಳು ಏನ್ ಮಾಡಿದೀನಿ ಮೇಡಮ್, ನಾನು ದೊಡ್ಡ ವೇರ್ ಹೌಸ್ ನೇ ಕಟ್ಬೇಕು ಅಂತ ಮಾಡಿದ್ದು. ಅರೌಂಡ್ 70 to 80,000 ಸ್ಕ್ವೇರ್ ಫೀಟ್ ಕಟ್ಬೇಕು ಅಂತ. ಯಾವಾಗ ನಾನು ಕೆಲವು ಇಂಡಸ್ಟ್ರಿಗಳಿಗೆ ನಾನು ಸರ್ವೆ ಮಾಡಿದ್ರೆ, ಕೆಲವು ಇಂಡಸ್ಟ್ರಿಗಳು ಇನ್ನ 4 ವರ್ಷ ಆದ್ರೂ 70,000 80,000 ಇನ್ನ ಖಾಲಿ ಬಿದ್ದಿದೆ. ನನ್ನ ಎದುರುಗಡೆ ಇದೆ ನೋಡಿ, ಇದೆ ಈ ವೇರ್ ಹೌಸ್. ಇದು 60,000 ಅಡಿ ವೇರ್ ಹೌಸ್ ಮೇಡಮ್, ಇದು ಖಾಲಿ ಬಿದ್ದಿದೆ ಇವತ್ತು. ಇದು ಕಟ್ಟಿ 2020 ಕಟ್ಟಿರೋದು, ಇವತ್ತು ಖಾಲಿ ಬಿದ್ದಿದೆ. ಆದ್ರೆ ನಿಮ್ಮ ನಮ್ಮ ಇಂಜಿನಿಯರ್ ನಮ್ಮ ವಾಸ್ತುವರಿ ಅಂದ್ರು ಆ ಕೆಲಸ ಮಾಡ್ಬೇಡಪ್ಪ, ಬೆಟರ್ ಯು ಗೋ ಆನ್ ಸ್ಮಾಲ್ ವೇರ್ ಹೌಸ್. ಯಾಕಂದ್ರೆ ಜನ ಕಮ್ಮಿ ಅವ್ರು ಬರ್ತಾರೆ, 17,000 20,000 25,000 4,000 ಅನ್ಕಟ್ಟು ಕಮ್ಯುನಿಟಿ ರೆಂಟ್ ಈಕ್ವಲ್ ಬರ್ತಾ ಇರುತ್ತೆ ಅಂತ ಹೇಳಿದ್ಮೇಲೆ ನಾನು ಆ ಪ್ಲಾನ್ ಪ್ರಕಾರನೇ ಕುಂಡಿಸ್ಕೊಂಡು ಒಂದ್ 24,000 ಅಡಿ, ಒಂದ್ 18,000 ಅಡಿ, ಒಂದ್ 19,000 ಅಡಿ, ಒಂದು 8,000 ಅಡಿ, ಒಂದು 8,000 ಅಡಿ, ಒಂದು 3,000 ಅಡಿ, ಇನ್ನೊಂದು ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಕಟ್ತಾ ಇದೀನಿ. ಅವೆಲ್ಲ ಬಿಲ್ಡಿಂಗ್ ಕಂಪ್ಲೀಟ್ ಮಾಡಿ ಅವಾಗ್ಲೇ ಕೊಡುದು, ಯಾರು ಬರ್ತಾರ ಅವಾಗ ಬರ್ತಾರೆ. ಸರ್ ಇವಾಗ ಯಾರಾದ್ರೂ ವೇರ್ ಹೌಸ್ ತಗೋಬೇಕಂತ ಹೇಳಿದ್ರೆ ಸರ್, ಇವಾಗ ಸರ್ ಮೇನ್ ನೋಡಿದ್ರೆ ಲೇಬರ್ ಗಳು ಸಿಗ್ತಾರಾ ಸರ್ ಇಲ್ಲಿ? ಮೇಡಮ್ ಲೇಬರ್ ಎಲ್ಲ ಯೂನಿಯನ್ ಗ್ರೂಪ್ಸ್ ಇದೆ, ಒಳ್ಳೆ ಎಲ್ಲಾ ಸ್ಟ್ಯಾಂಡರ್ಡ್ ಕಂಪ್ನಿಗಳು ಇದಾರೆ. ಹಿಂದಿಯವ್ರು ಬೇಕಾದ್ರೆ ಹಿಂದಿಯವ್ರು ಸಿಗ್ತಾರೆ. ಆಮೇಲೆ ನಮ್ಮ ಹಳ್ಳಿ ಜನಗಳು ಇದಾರೆ, ಆಮೇಲೆ ಹಳ್ಳಿ ಎಜುಕೇಟೆಡ್ ಪೀಪಲ್ಸ್ ಇದಾರೆ. ರಿಸ್ಯೂಮ್ ಕೊಟ್ರೆ ಬಂದು ಇದ್ ಮಾಡ್ತಾರೆ. ಬಟ್ ಇಲ್ಲಿ ಯಾವ್ದೇ ತರ ಇನ್ಫ್ಲೂಯೆನ್ಸ್ ಆಗ್ಲಿ ಯಾವ್ದೇ ತರ ಇಲ್ಲಿ ನಡೆಯಲ್ಲ. ಯಾಕಂದ್ರೆ ಇದೆಲ್ಲ ಇಂಟರ್ನ್ಯಾಷನಲ್ ಕಂಪ್ನಿ, ಯಾವ್ದೇ ತರ ಇದ್ ಮಾಡಲ್ಲ. ಆಮೇಲೆ ಯಾವ್ದೇ ತರ ಇಲ್ಲಿ ಬಂದು ಜೋರ್ ಮಾಡಿದ್ರು ಇಲ್ಲಿ ನಡೆಯೋದಿಲ್ಲ. ನಾವೇನೇ ಇದ್ರು ಸೀದಾ ನಾವು ಪೊಲೀಸ್ ಅವ್ರಿಗೆ ಇದ್ ಮಾಡ್ಬಿಡ್ತೀವಿ ಅಷ್ಟೇ ಸರ್. ಓಕೆ ಸರ್, ಹಾಗಾದ್ರೆ ವೇರ್ ಹೌಸ್ ನೋಡ್ಕೊಂಡ್ ಬರೋಣ ಸರ್. ಬನ್ನಿ ಮೇಡಮ್, ಕರ್ಕೊಂಡು ಹೋಗ್ತೀವಿ. ಇಷ್ಟು ಜಾಗ ಖಾಲಿ ಬಿಟ್ಟಿದ್ದೀರಾ ಸರ್, ಮತ್ತೆ ಸ್ವಲ್ಪ ಕನ್ಸ್ಟ್ರಕ್ಷನ್ ಕೂಡ ಆಗಿದೆ ಇಲ್ಲಿ ಮೇಡಮ್. ಇದು 100/42 ಒಬ್ರಿಗೆ SGR ಇಂಜಿನಿಯರಿಂಗ್ ವರ್ಕ್ಸ್ ಅಂತ ಈ ಕ್ರೈನ್ ಮಾಡ್ತಾರೆ ನೋಡಿ, ಇವ್ರು ಪಾಪ ಅವ್ರಿಗೆ ಅಗ್ರಿಮೆಂಟ್ ಆಗಿದೆ. ಈಗ ಅವ್ರಿಗೆ ಕಟ್ಕೊಡ್ಬೇಕು. ನಾಳೆ ನಾನು ಪ್ರಾಪರ್ಟಿ ಮಾರಿದ್ರು ಅವ್ರು ಕಟ್ಬಿಟ್ಟೆ ನಾನು ಪ್ರಾಪರ್ಟಿ ಕೊಡೋದು ಅವ್ರಿಗೆ. ಆಲ್ರೆಡಿ ಕಮಿಟ್ಮೆಂಟ್ ಅಲ್ಲಿ ಇದೆ, ಅಡ್ವಾನ್ಸ್ ಆಗೋಗಿದೆ. ಅದು ಮೇಲ್ಗಡೆ ಹೈಟ್ ಅಲ್ಲಿ ಇದೆ ಇದು, ಅದು ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಅಂತ. ಅಲ್ಲಿ ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಬರುತ್ತೆ. ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಇದೇ ಇಂಪ್ರೆಸಿವ್ ಕಂಪ್ನಿಯವರು ಸ್ಟೋರೇಜ್ ಮಾಡ್ಕೊಳಕ್ ಕೇಳಿದ್ದಾರೆ, ಅದು ಅವ್ರಿಗೆ ಕೊಟ್ಕೊಡ್ತೀನಿ. ಸರ್ ಇವಾಗ ವೇರ್ ಹೌಸ್ ತೋರ್ಸಿನ ಅಂತ ಹೇಳಿದ್ರೆ ಇದೆ ಅಲ್ವಾ ಸರ್? ಇದೆ ಮೇಡಮ್. ಮೊದಲನೇ ನಾನು ಕಟ್ಟಿರೋದು 2021 ನವೆಂಬರ್ ಅಲ್ಲಿ ಕಟ್ಟಿ
ಹಾ. ಫೆಬ್ರವರಿಲಿ ಓಪನ್ ಮಾಡಿದ್ದು. ಓಕೆ ಪ್ರಪ್ರಥಮ ಬಾರಿಗೆ ವೇರ್ ಹೌಸ್. ಹಾ ಸರ್ 60 ಜನ ಹೆಣ್ಮಕ್ಳು ಕೆಲಸ ಮಾಡ್ತಾರೆ ಮೇಡಮ್. ಎಲ್ಲ ಹಳ್ಳಿಯವರೇ. 60 ಜನ 60 ಜನ ಸರ್, ಹೆಣ್ಮಕ್ಳು 60 ಜನ ಕೆಲಸ ಮಾಡ್ತಾನೆ. ಇಲ್ಲಿ ಎಷ್ಟು ಸೇಫ್ಟಿ ಇದೆ ಅಂತ ಅನ್ಕೋಬಹುದು ಅನ್ಕೊಳ್ಳಿ ನೀವು. ಊಟದ ಫೆಸಿಲಿಟಿ ನೀವು ನೋಡಿ. ಓಕೆ, ಊಟದ ಫೆಸಿಲಿಟಿ ನೋಡಿ. ಹೌದು ಎಲ್ಲ ಸರ್. ಹೆಣ್ಮಕ್ಳು. ಬಾಮ್ಮ ಇಲ್ಲಿ. ಯಾವ ಊರಮ್ಮ ನೀನು? ಹಳ್ಳಿ ಮಾರನಹಳ್ಳಿ ನೋಡಿ. ಎಲ್ಲ ಇಲ್ಲೇ ಹತ್ರ ಪತ್ರ ಇಲ್ಲ ಹತ್ರದಲ್ಲೇ ಇರೋರು, ಸ್ವಲ್ಪ ದೂರದಲ್ಲೇ ಇದ್ದೀರಾ? ರಾಮನಗರ ರೋಡ್. ಓ, ಅಲ್ಲಿಂದ ಬರ್ತೀರಾ ಇಲ್ಲಿಗೆ? ಓಕೆ, ಎಲ್ಲ ಹತ್ರದ ಇವರು ಅಷ್ಟೇ. ಹಾ. ಎಲ್ಲ ಹೆಣ್ಮಕ್ಳುಗಳು ಇಲ್ಲಿ ಲೋಕಲ್ ಅವ್ರು ಇವರೆಲ್ಲ. ಹೌದಾ? ಇದು ಎಲ್ಲ ಕುಕ್ಕರ್ ಫ್ಯಾಕ್ಟ್ರಿ. ಇದು ಕುಕ್ಕರ್ ಫ್ಯಾಕ್ಟರಿ. ಕುಕ್ಕರ್ ಪ್ಯಾನ್ ಎಕರೆಲ್ಲಿ ಇದೆ ಸರ್? ಮೇಡಮ್ ಇದು ಎಷ್ಟು ಸ್ಕ್ವೇರ್ ಫೀಟ್ ಅಲ್ಲಿ ಇದೆ? 18,200 ಅಡಿಲಿದೆ. 18,200 ಅಡಿಲಿದೆ. ಓಕೆ, ಟೋಟಲ್ ಸ್ಕ್ವೇರ್ ಫೀಟ್. ಹಾ ಸರ್. ಇವ್ರಿಗೆಲ್ಲ ನೀಟಾಗಿ ಫುಡ್ ಪ್ರೊವೈಡ್ ಮಾಡ್ತಾರೆ. ಹಾ, ಲೇಡೀಸ್ಗಳು ಇವರೆಲ್ಲ ಪ್ಯಾಕಿಂಗ್ ಮಾಡೋ ಇವರು. ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ಕುಕ್ಕರ್ಗಳು ಹಾ ಸರ್. ಪ್ಯಾನು ಹಾ ನೋಡಿ. ಅವರು ಕೊಡೋ ಊಟನೇ ನೀವು ನೋಡಿ. ಚಪಾತಿ, ಒಂದ್ ರೈಸು, ಹಪ್ಪಳ, ಎಲ್ಲಾ ತರ ಫೆಸಿಲಿಟೀಸ್ ಕೊಡ್ತಾರೆ. ಹೌದು ಸರ್. ಇಲ್ಲಿ ನಮ್ಮಲ್ಲಿ ಹೆಂಗೆ ಅಂದ್ರೆ ಕಾಂಪ್ಲಿಮೆಂಟರಿ. ನಾವು ನನಗೆ 5 ರೂಪಾಯಿ ಕಮ್ಮಿ ಕೊಡು, ಜನಕ್ಕೆ ಮಾತ್ರ ಊಟಕ್ಕೆ ಮೋಸ ಮಾಡಬೇಡ ಅಂತ ಹೇಳ್ತೀವಿ. ಅಲ್ವಾ ಸರ್? ಆಮೇಲೆ ಈಗ ಪ್ಯಾನ್ಗಳು, ಹಾ ಸರ್. ಆಮೇಲೆ ಇದೇನೋ ಬರುತ್ತಲ್ಲ ತವಾ. ಹಾ ಸರ್, ತವಾ, ಕುಕ್ಕರ್ಸ್ 5 ಲೀಟರ್ 10 ಲೀಟರ್ ಕುಕ್ಕರ್ಗಳು. ಓಕೆ, ಇಲ್ಲಿ ಕುಕ್ಕರ್ಸ್ ರೆಡಿ ಮಾಡ್ತಾ ಇದ್ದಾರೆ. ಎಲ್ಲ ರೆಡಿ ಮಾಡ್ತಾ ಇದಾರೆ ನೋಡಿ ಮೇಡಮ್. ಹೌದು ಸರ್. ಇದೆಲ್ಲ ಅದೇನೆ. ಓಕೆ, ಕುಕ್ಕರ್ ಫ್ಯಾಕ್ಟರಿ. ಕುಕ್ಕರ್ ಯೂನಿಟ್, ಕುಕ್ಕರ್, ಪ್ಯಾನ್ಸ್, ಆಮೇಲೆ ದೋಸೆ ತಿನ್ಸಿರಲ್ಲ ತವಾ, ಅವೆಲ್ಲ ಬರುತ್ತೆ. ಇವ್ರಿಗೇನೆ ಅಲ್ಲಿ ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಅವ್ರು ಕಟ್ಕೊಡಕ್ ಹೇಳ್ತಾ ಇರೋದು. ಯಾಕಂದ್ರೆ ಅವ್ರು ಸ್ಟೋರೇಜ್ ಮಾಡೋದಕ್ಕೆ ಜಾಗ ಇಲ್ಲ, ಅವ್ರು ಸಾಕಾಗ್ತಾ ಇಲ್ಲ ಅಂದ್ಬಿಟ್ಟು ಅವ್ರು ಮಾಡ್ತಾ ಇರೋದು. ಫ್ಯೂಚರ್ ಇವ್ರನ್ನ ಎಕ್ಸ್ಟೆಂಡ್ ಮಾಡಕ್ಕೂ ಪ್ಲಾನ್ ಮಾಡಿದ್ದಾರೆ. ಓನರ್ ತನ್ವೀರ್ ಅಂತ, 3 ಜನ ಓನರ್. ದುಬೈ ಬೇಸ್ಡ್ ಕಂಪ್ನಿ ಅವರು. ಕರ್ನಾಟಕದಲ್ಲೂ ಕೊಡ್ತಾ ಇದಾರೆ, ದುಬೈಗೂ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ. ಚೆನ್ನಾಗಿದ್ದಾರೆ, ಒಳ್ಳೆ ಟರ್ನ್ ಓವರ್ ಇದಾರೆ, ಬಹಳ ಒಳ್ಳೆ ಓನರ್. ಇಲ್ಲಿರೋ ಟೆನೆಂಟ್ಸ್ ಅಷ್ಟೇ 10th ಇಲ್ಲ 11th ಇಲ್ಲ ಹಬ್ಬಗಳೇನ ಬಂದಾಗ ಒಂದು 3 ದಿನ ಹೆಚ್ಚು ಕಮ್ಮಿ ಆಗುತ್ತೆ. ಯಾಕಂದ್ರೆ ಅವರು ಲೇಬರ್ ಸ್ಯಾಲರಿ ಕೊಟ್ಟು ಆಮೇಲೆ ನಿಮ್ಗೆ ಕೊಡ್ತೀನಿ ಅಂತಾರೆ. ಆಯ್ತಪ್ಪ ಪರವಾಗಿಲ್ಲ ಅಂತೀವಿ ನಾವು. ನಾವ್ ಆತರ ಇದ್ ಮಾಡ್ತೀವಿ. ಅವ್ರಿಗೆ ನೀವೇ ಕೇಳಿದ್ರಿ ಎಲ್ಲಿಂದ ಬಂದಿದ್ರ ಅಂತ ಕೇಳಿದ್ರೆ ದೂರದಿಂದಾನೇ ಬಂದಿದ್ದಾರೆ ಪಾಪ ಅವರು. ಅಲ್ಲಿಂದ ಇಲ್ಲಿವರೆಗೂ ಟ್ರಾವೆಲ್ ಮಾಡ್ಕೊಂಡ್ ಬರ್ತಾರೆ. ಹೆಣ್ಮಕ್ಳು ಮನೇಲೂ ಮಾಡಿ ಲೆಕ್ಕ ಮಾಡಿ ಎಷ್ಟು ಏಜ್ ಗ್ರೂಪ್ ಅವ್ರು ಬರ್ತಾ ಇದಾರೆ. ತುಂಬಾ ಏಜ್ ಆಗಿರೋರು ಬರ್ತಾ ಇದಾರೆ, ಚಿಕ್ಕ ವಯಸ್ಸವರು ಬರ್ತಾ ಇದಾರೆ. ಅಲ್ಲಿಗೆ ನಾವ್ ನಮ್ ಕಡೆಯಿಂದ ಒಂದಷ್ಟು ಜನ ಇಲ್ಲೂ ಸೇರ್ಸಿದ್ವಿ ಕೆಲ್ಸಕ್ಕೆ. ಒಳ್ಳೊಳ್ಳೆ ಜನಗಳನ್ನ ಮಾಡ್ಕೊಂಡು ಹೋಗ್ತಾ ಇದಾರೆ. ಹೌದು ಸರ್. ವೇರ್ ಹೌಸ್ ತೋರಿಸ್ತೀನಿ ಅಂತ ಹೇಳಿದ್ರೆ, ನಾನು ಬ್ಯಾಕ್ ಸೈಡ್ ಒಂದು ವೇರ್ ಹೌಸ್ ಇದೆ ಮೇಡಮ್. ಇದು ಬ್ಯಾಕ್ ಸೈಡ್ ನಾರ್ತ್ ಫೇಸಿಂಗ್. ನಾರ್ತ್ ಫೇಸಿಂಗ್ ಇವರು ವಾಸ್ತು ಪ್ರಕಾರ ಇಲ್ಲಿಂದನೇ ಲೇಬರ್ಸ್ ಓಡಾಡ್ಬೇಕು, ಫ್ರಂಟ್ ಅಲ್ಲೆಲ್ಲ MD ಸ್ಕೂಲ್ ಓಡಾಡ್ಬೇಕು ಅಂತ ಅದಿನ್ನ ಇಂಟೀರಿಯರ್ ನಡೀತಾ ಇದೆ. ಸೊ ಒಳಗಡೆ ಹೋದ್ರೆ ನೋಡಿ, ಇಲ್ಲಿ ಎಲ್ಲ ಎಷ್ಟು ಸ್ಕ್ವೇರ್ ಫೀಟ್ ಅಲ್ಲಿ ಇದು 24,150 ಸ್ಕ್ವೇರ್ ಫೀಟ್ ಇದೆ ಮೇಡಮ್. ಎಲ್ಲ ಕ್ವಾಲಿಟಿ ಫುಡ್ಗಳೇ ಬರ್ತಾ ಇರೋದು. ಎಲ್ಲ ಜನಕ್ಕೆ ಕ್ವಾಲಿಟಿನೇ ಎಲ್ಲ ಮೇಂಟೈನ್ ಮಾಡೋದು. ಇಲ್ಲಿ ಯಾವ್ದೇ ತರ ಬೇರೆ ಅಲ್ಲಿ ಲೋಕಲ್ ಆಗಿ ತರ ಮಾಡೋದಿಲ್ಲ. ಇಲ್ಲಿ ಬಂದ್ರೆ ಸೆಕ್ಯೂರಿಟಿ ಇವರು. ಇವ್ರದ ಕಂಪ್ನಿ ಅವ್ರ ಸೆಕ್ಯೂರಿಟಿನ? ಇವ್ರ ಕಂಪ್ನಿ ಸೆಕ್ಯೂರಿಟಿ. ನಮ್ ಕಂಪ್ನಿ ಬಿಟ್ಟು ನನ್ನ ಲ್ಯಾಂಡ್, ನನ್ನ ಪ್ರಾಪರ್ಟಿ ಸೆಕ್ಯೂರಿಟಿ ಬಿಟ್ಟು ಇವ್ರ ಕಂಪ್ನಿ ಸೆಕ್ಯೂರಿಟಿ ಇವ್ರು ಸಪರೇಟ್ ಇರ್ತಾರೆ. ಇವರೇ ಸಪರೇಟ್. ಆಮೇಲೆ ಇಲ್ಲಿ ಸಪರೇಟ್ ಆಗಿ ಲೇಡೀಸ್ಗೆ ಸಪರೇಟ್ ಟಾಯ್ಲೆಟ್ಸ್, ಜೆಂಟ್ಸ್ಗೆ ಸಪರೇಟ್ ಟಾಯ್ಲೆಟ್ಸ್ ಎಲ್ಲ ಸಪರೇಟ್ ಆಗಿ ಇದ್ ಮಾಡಿದೀನಿ. ಎಲ್ಲ ವಾಸ್ತುಗೆ ಕೊಟ್ಟಿದ್ದೀನಿ. ಇಲ್ಲಿ ಬಂದ್ರೆ ನೀವು ನೋಡಿ, ನೀವು ಅಲ್ಲಿ ಒಳಗಡೆ ನೀವು ನೋಡಬಹುದು. ಎಲ್ಲ ಲೇಬರ್ಸ್ಗೆ ಮಿನರಲ್ ವಾಟರ್, ನೀರಿನ ವ್ಯವಸ್ಥೆ ಇದೆ. ಇವರೆಲ್ಲ ಲೇಡೀಸ್ ಎಂಪ್ಲಾಯೀಸ್ ಎಲ್ಲ. ಇದು ಜಿಪ್ ಕಂಪ್ನಿ, ಟೆಲಾನ್ ಕಂಪ್ನಿ ಅಂತ. ಜಿಪ್ ತಯಾರಿಸೋದು ಟೆಲಾನ್ ಕಂಪ್ನಿ ಅಂತ. ಇವರೆಲ್ಲ ಎಲೆಕ್ಟ್ರಾನಿಸಿಟಿಯಿಂದ ಅಪ್ ಅಂಡ್ ಡೌನ್ ಮಾಡ್ತಾರೆ. ಇವ್ರಿಗೆ ಫ್ಲೋರಿಂಗ್ ನೋಡಿ, ಎಲ್ಲ ಮ್ಯಾಟ್ ಫಿನಿಶಿಂಗ್ ನೋಡಿ. ಶೆಡ್ ಹೈಟ್ ಎಲ್ಲ ನೋಡಿ. ನೋಡಿ ಶೆಡ್ ಹೈಟ್. ಗಾಳಿ 24,150 ಸ್ಕ್ವೇರ್ ಫೀಟ್ ಇದೆ ಮೇಡಮ್. ಎಲ್ಲ ಆಟೋಮೆಟಿಕ್ ಮಿಷಿನ್ಸ್. ಇವರು ಎಲ್ಲ ಜರ್ಮನ್ ಕಂಪ್ನಿ ಅವರು.
ಇದೆಲ್ಲ ಮಿಷಿನರಿ ಜರ್ಮನ್ ಇಟಾಲಿಯನ್ ಕಂಪ್ನಿದು ಇದೆಲ್ಲ ಮಿಷಿನರಿ. ಇವು ಟೋಟಲ್ ಇನ್ನ ಬ್ರಾಡ್ ಆಗಿ ಹೋಗ್ಬೇಕು ಅಂತ ಹೋಗ್ತಾ ಇದಾರೆ. ಸೊ ಅದಕ್ಕೆ ಇವರು ಮುಂಚೆ ಎಲೆಕ್ಟ್ರಾನಿಕ್ ಸಿಟಿಲಿ ಇದ್ರು ಇವರು. ಸೊ ನಮ್ ಬ್ರಾಡ್ ಆಗಿ ಶೆಡ್ ತುಂಬಾ ಸೂಟ್ ಆಯ್ತು ಅನ್ಬಿಟ್ಟು ಬಂದಿದ್ದಾರೆ. ಇವರು ವಿಪಿನ್ ಅಂತ ಎಚ್ ಆರ್ ಮ್ಯಾನೇಜರ್ ಇವರೆಲ್ಲ ಇದೇ ನೋಡ್ಕೊಳ್ಳೋದು. ಬಹಳ ಒಳ್ಳೆ ಮನುಷ್ಯರು. ಈಸ್ ಫ್ರಮ್ ನಾರ್ತ್ ಇಂಡಿಯಾ. ಗುಡ್ ಪರ್ಸನ್. ಎಲ್ಲ ಲೇಬರ್ಗೆ ಕ್ವಾಲಿಟಿ ಆಗಿರ್ಬೋದು, ಒಂಚೂರು ಫುಡ್ ಆಗಿರ್ಬೋದು, ಏನೇ ಇರ್ಬೋದು. ನೋಡಿ ಅಲ್ಲೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಕಾಫಿ, ಟೀ ನೋಡಿ. ಅಲ್ಲಿ ನೋಡಿದ್ರೆ ನಿಮ್ಗೆ ಮೆಡಿಸಿನ್ ಕಿಟ್ ಸಹ ಮಡಗಿದ್ದಾರೆ. ಪ್ರತಿಯೊಂದು ಸೇಫ್ಟಿ ವೈಸ್ ನೀಟಾಗಿ ಇವರು ಬಹಳ 5 lakh insurance also for all the ಎಂಪ್ಲಾಯೀಸ್. accidental and health and plus signed agreement to Dayanand Sagar Hospital. ನಾನು ಹೇಳಿದ್ನಲ್ಲ ಮೇಡಮ್, ಇಮಿಡಿಯೇಟ್ ಆಗಿ ಬಂದು ಏನೋ ಪ್ರಾಬ್ಲಮ್ ಆದ್ರೆ ಇಮಿಡಿಯೇಟ್ ಆಗಿ ಕರ್ಕೊಂಡು ಹೋಗ್ಬೇಕು. ಆ ತರ ಫೆಸಿಲಿಟಿ ಕೊಟ್ಟಿದ್ದೀರಾ. ಇಲ್ಲಿ ಬಹಳ ಆತರ ಇದೆ. ಇನ್ನ ಮಿಷಿನ್ ಬರ್ಬೇಕು, ಎಕ್ಸ್ಟೆಂಡ್ ಆಗ್ತಾ ಇದೆ. 50 ಮಿಷಿನ್ ಬರ್ಬೇಕು. ಅದು ಆಫೀಸ್ ಫ್ಲೋರ್ ಅದು ರೆಡಿ ಆಗ್ತಾ ಇದೆ. ಇವರು ನ್ಯೂ ಟೆನೆಂಟ್ 5-6 ಮಂತ್ಸ್ ಆಯ್ತು. ತುಂಬಾ ಚೆನ್ನಾಗಿ ನಾಗರಾಜ್ ಅಂತ ಇವರು ಇಲ್ಲಿ ಪ್ರೊಡಕ್ಷನ್ ಗಿಡಕ್ಷನ್ ಮಾಡ್ಕೊಂಡು ಲೋಕಲ್ ಇಲ್ಲೇ ಇರ್ತಾರೆ. ಪಾಪ ಎಲ್ಲಾ ತರನು ಡೌನ್ ಟು ಅರ್ತ್ ಮನುಷ್ಯ. ಇದು ನೋಡಿ, ಸೊ ನಾನು ತೋರಿಸ್ತಾ ಇರೋದು ಸೆಕೆಂಡ್ ವೇರ್ ಹೌಸ್. ಸರ್ ಸೆಕೆಂಡ್ ವೇರ್ ಹೌಸ್ ತೋರಿಸಿದ್ರಿ ಸರ್. ಅದು ಇಷ್ಟೊಂದು ಸ್ಪೇಸ್ ಬೇರೆ ಬಿಟ್ಟಿದ್ರ, ಮತ್ತೆ ಅದು ಬ್ಯಾಕ್ ಸೈಡ್ ಏನ್ ಬಿಲ್ಡಿಂಗ್ ಏನು ಸರ್ ಅದು? ಮೇಡಮ್ ಬ್ಯಾಕ್ ಸೈಡ್ ಬಂದು ಲೇಬರ್ ಕ್ವಾರ್ಟರ್ಸ್ 3 ಫ್ಲೋರ್ ಗೆ ಅಂತ ಮಾಡಿದೀನಿ. ಈಗ 10 ಬಿಲ್ಡಿಂಗ್ ಕಟ್ಟಿದೀನಿ. 10 ಬಿಲ್ಡಿಂಗ್ ಅಲ್ಲಿ 10 ಜನ ಲೇಬರ್ಸ್, ಅಂದ್ರೆ 20 ಮನೆ, ಒಂದ್ ಚಿಕ್ಕದೊಂದು ಕಿಚನ್, ಒಂದ್ ಬಾತ್ರೂಮ್, ಅದು ಲೇಬರ್ಸ್ ಕೊಟ್ಟಿದೀನಿ. ಅವ್ರವ್ರು ಕಂಪ್ನಿಯವ್ರು ಅವ್ರವ್ರೆ ರೆಂಟ್ ನಮ್ಗೆ ಕೊಡ್ತಾರೆ, ತಗೋತಾರೆ. ಟೋಟಲ್ ಎಲ್ಲಾ ಸೇರಿ 60,000 ರೂಪಾಯಿ ಬಾಡಿಗೆ ಕೊಟ್ಟಿದ್ದೀನಿ. ಅದು ಟೋಟಲ್ 10 ಮನೆ. ಇದು ಸ್ಪೇಸ್ ಯಾಕೆ ಬಿಟ್ಟಿದ್ದೀನಿ ಅಂದ್ರೆ ಹೈ ಟೆನ್ಷನ್ ಲೈನ್ ಹೋಗಿದೆ ಇಲ್ಲಿ. ಹೈ ಟೆನ್ಷನ್ ಲೈನ್ ಹೋಗಿದೆ. ಆಸ್ ಪರ್ ದ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಅದು ಇಷ್ಟು ಮೀಟರ್ ಅಂತ ಬಿಡಬೇಕಾಗುತ್ತೆ. ಸೊ ಅದಕ್ಕೆ ಅದನ್ನ ಬಿಟ್ಟು ಏನ್ ಮಾಡಿದೀನಿ, ಫುಲ್ ಕಾರ್ ಪಾರ್ಕಿಂಗ್ ಏರಿಯಾ ಮಾಡಿದೀನಿ. 3 ಜನಕ್ಕೂ 3 ಡಿವೈಡ್ ಮಾಡಿದೀನಿ. ಟೋಟಲ್ 150 ಅಡಿ ಇದ್ರೆ 50 ಅಡಿ ಅವ್ರ ಕಾರ್ ನಿಲ್ಸ್ಕೋಬಹುದು, ಲಾರಿ ನಿಲ್ಸ್ಕೋಬಹುದು, ಏನ್ ಬೇಕಾದ್ರೂ ಮಾಡ್ಕೋಬಹುದು. ಅದಕ್ಕೆ ಕಾರ್ ಪಾರ್ಕಿಂಗ್ ಏರಿಯಾ ಕೊಟ್ಟಿದ್ದೀನಿ. ಸ್ಪೇಸ್ ಕೂಡ ಕೊಟ್ಟಿದ್ದೀರಾ. ಕಾರ್ ಪಾರ್ಕಿಂಗ್ ಅಲ್ವಾ ಸರ್? ಸುಮಾರು ಸ್ಪೇಸ್ ಕೊಟ್ಟಿದ್ದೀರಾ. ಒಂದ್ ಅವ್ರದ್ದು ಲಾರಿಗಳು ಬಂದ್ರು ಲೋಡ್ ಅನ್ಲೋಡ್, ಈ ಒಂದು 40 ಫೀಟ್ ಕಂಟೈನರ್ ಬಂದ್ರು ಆರಾಮಾಗಿ ತಿರುಗಿಸ್ಕೊಂಡು ಆರಾಮಾಗಿ ಹೋಗಿ ಆರಾಮಾಗಿ ಹೋಗ್ಬೋದು ಅಲ್ವಾ ಸರ್? ಇವತ್ತು ಇಲ್ಲೊಂದು ವೇರ್ ಹೌಸ್ ಇದೆ ಸರ್. ಇದು ವೇರ್ ಹೌಸ್ ಬಂದು ನ್ಯೂಲಿ ಕನ್ಸ್ಟ್ರಕ್ಷನ್ ಮೇಡಮ್. ಇದು ರೀಸೆಂಟ್ 2 ಮಂತ್ಸ್ ಆಯ್ತು ಕಂಪ್ಲೀಟ್ ಆಗಿ. 2 ಮಂತ್ಸ್ ಆಯ್ತು. ಇದು 3ನೇ ವೇರ್ ಹೌಸ್. ಇದು 3ನೇ ವೇರ್ ಹೌಸ್ ಸರ್. ವೇರ್ ಹೌಸ್ ಹೊಸದಾಗಿ ಆಗಿದೆ ಅಲ್ವಾ ಸರ್? ಇದು ಕಂಪ್ಲೀಟ್ ಆಗಿ ಜಸ್ಟ್ 2 ಮಂತ್ಸ್ ಆಯ್ತು ಅಷ್ಟೇ. 2 ಮಂತ್ಸ್. ಎಷ್ಟು ಸ್ಕ್ವೇರ್ ಫೀಟ್ ಇದೆ ಸರ್? ಮೇಡಮ್ ಇದು 18,000 ಸ್ಕ್ವೇರ್ ಫೀಟ್ ಇದೆ. ಟೋಟಲ್ ಬಿಲ್ಡೆಡ್ ಏರಿಯಾ. ಇದು ಒಂದು ಮೊಬೈಲ್ ಬಾಕ್ಸ್ ಕಂಪ್ನಿ ಅಂದ್ರೆ ನಾನು ಹೆಸರು ಹೇಳಕ್ ಈಗ ಇಷ್ಟಪಡಲ್ಲ. ಕಂಪ್ನಿ ಅವರು ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ದಾರೆ. ಸೊ ಇದೆಲ್ಲ ಟೋಟಲ್ ಏರಿಯಾ ಬಂದು 18,000 ಸ್ಕ್ವೇರ್ ಫೀಟ್ ಟೋಟಲ್. ಹೈಟ್ ಬಂದು 36 ಫೀಟ್ ಹೈಟ್. 10 ಟನ್ ಕ್ರೈನ್ ಕೆಪಾಸಿಟಿ ಇದೆ. ಆಮೇಲೆ ಸಪರೇಟ್ ಅವ್ರಿಗೆ ಜನರಲ್ ಮ್ಯಾನೇಜರ್ಗೆ ಇಲ್ಲ ಅವ್ರಿಗೆ ಲ್ಯಾಬರೇಷನ್ಗೆ ಏನ್ ಬೇಕಾದ್ರೂ ಅವ್ರಿಗೆ ಸಪರೇಟ್ ರೂಮ್ ಇದೆ. ರೂಮ್ಸ್ ಮಾಡಿದೀವಿ. ಮೀನ್ಸ್ ಇಬ್ರಿಗೂ 2 ಕ್ಯಾಬಿನ್ ಸಪರೇಟ್ ಆಗಿ ಮಾಡಿದೀರಾ. ಕೆಲವರು ಲ್ಯಾಬರೇಟರಿ ಮಾಡ್ಬೇಕು, ಕೆಲವ್ರು ಏನೋ ಬೇರೆ ಚೆಕ್ ಮಾಡಕ್ ಏನೋ ಬೇಕು, ಅದಕ್ಕೆ ಅನ್ಬಿಟ್ಟು ಇದ್ ಮಾಡಿದೀವಿ. ಇದಕ್ಕೆ ಈಗ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನಾವು 3mm ಬ್ಲೂ ಕಲರ್ ಎಪಾಕ್ಸಿ ಮ್ಯಾಟ್ ಫಿನಿಶಿಂಗ್ ಮಾಡ್ತಾ ಇದೀವಿ. ಇದಕ್ಕೆ ಮ್ಯಾಟ್ಗೆ ಫ್ಲೋರಿಂಗ್ ನ ಸುಮಾರು 18 ಲಕ್ಷ ಖರ್ಚು ಮಾಡಿ ಮ್ಯಾಟ್ ಫಿನಿಶ್, ಅಂದ್ರೆ ಗಾರೆನೆ, ಅಂದ್ರೆ ಸಿಮೆಂಟ್ ಕಾಂಕ್ರೀಟ್ ಇಲ್ಲ. ನೀವು ಬಂದು ಜಸ್ಟ್ ಹಿಂಗಂದ್ರೆ ಕಾಲಿಂಗ್ ಬಿಟ್ರೆ ಒಳ್ಳೆ ಸ್ಕೇಟಿಂಗ್ ಆದಂಗ ಆಗುತ್ತೆ. ಆಮೇಲೆ ಲೇಬರ್ಗೆ ಕಸ ಡಸ್ಟ್ ಏನು ಬೀಳದೇ ಇರಂಗೆ ಕಂಪ್ಲೀಟ್ ಆಗಿ ಫುಲ್ಲು ಎಲ್ಲಾನು ಅವ್ರಿಗೆ ಎಲ್ಲೋ ಲೈನು ಎಲ್ಲಿ ಮಿಷಿನ್ ಬರುತ್ತೆ ಅಲ್ಲಿಗೆಲ್ಲ ನೀಟಾಗಿ
ಮಾಡಿ ಅದನ್ನ ಫೆಸಿಲಿಟಿ ಮಾಡ್ಕೊಡ್ತಾ ಇದೀವಿ. ಮತ್ತೆ ಇನ್ನೊಂದು ವೆಂಟಿಲೇಷನ್ ಅಂತೂ ತುಂಬಾ ಚೆನ್ನಾಗಿ ಕೊಟ್ಟಿದ್ದೀರಲ್ವಾ? ಹೌದು ಮೇಡಮ್, ವಾಸ್ತು ಪ್ರಕಾರ ನೀಟಾಗೆ ವಾಸ್ತು ಎಲ್ಲಾ ಕಡೆ ವಿಂಡೋಸ್ ಕೊಟ್ಟಿ ಎಲ್ಲ ರೆಡಿ ಮಾಡಿ ಮಡಗಿದ್ದೀನಿ. ಕ್ಲೈಂಟ್ ಬಂದ್ರೆ ಈಗ ವಿಂಡೋಸ್ ಗ್ಲಾಸ್ ಎಲ್ಲ ರೆಡಿ ಇದೆ. ನಾಳೆ ಕ್ಲೈಂಟ್ ಬರ್ತೀನಿ ಅಂದ್ರೂ ಒಂದ್ 3 ದಿನದಲ್ಲಿ ಫಿಟ್ಟಿಂಗ್ ಆಗುತ್ತೆ. ನಾ 1 ವಾರದಲ್ಲಿ ಎಲೆಕ್ಟ್ರಿಷಿಯನ್ ಕೆಲಸ ಆಗುತ್ತೆ. ಯಾಕೆ ಈಗ ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ನಿಮ್ಗೆ ಗೊತ್ತು, ಈಗ ಇಲಿ ಕಾಟ, ಇಲ್ಲಿ ಹಿಂದಿ ಹುಡುಗರು ಕ್ರಿಕೆಟ್ ಪಕೆಟ್ ಆಡಿದಾಗ ಗ್ಲಾಸ್ ಪಾಸ್ ಹೊಡೆದಾಕ್ಬಿಡ್ತಾರೆ ಅಂತ ಇದ್ ಮಾಡ್ತಾರೆ. ಆಮೇಲೆ ಅಲ್ಲಿ 4 ಟಾಯ್ಲೆಟ್ ಕಟ್ಟಿದೀವಿ, 2 ಲೇಡೀಸ್ಗೆ 2 ಜೆಂಟ್ಸ್ಗೆ ಅಂತ ಇದು ಇದ್ ಮಾಡಿದೀವಿ. ಇದು ಆಲ್ಮೋಸ್ಟ್ ಅಲ್ಲಿ ಫೈನಲ್ ಸ್ಟೇಜ್ ಬಂದಿದೆ. ಅವರು ಒಂದು ಎಪಾಕ್ಸಿ ಕೋಟ್ ಮಾಡ್ಕೊಡಕ್ ಹೇಳಿದ್ದಾರೆ. ನಾವು ಅಡ್ವಾನ್ಸ್ ಕೇಳಿದೀವಿ. ಅದೊಂದು ಅಗ್ರಿಮೆಂಟ್ ಆದ್ರೆ ಇದನ್ನು ಆಲ್ಮೋಸ್ಟ್ 2,80,000 ಗಂಟ ರೆಂಟ್ ಬರುತ್ತೆ. TDS ಕಟ್ ಮೀನ್ಸ್ ಇಲ್ಲಿ ಯಾವಾಗಾದ್ರೂ ಬೈ ಮಾಡ್ಬೇಕಂತ ಹೇಳಿದ್ರೆ ಇಂಡಿವಿಜುವಲ್ ಆಗಾದ್ರೂ ಬೈ ಮಾಡಬಹುದು, ವೇರ್ ಹೌಸ್ ಇಲ್ಲಾಂದ್ರೆ ಕಂಪ್ಲೀಟ್ ಆಗಿ ಯಾರು ಬೈ ಮಾಡಬಹುದು. ಇಲ್ಲ ನನಗೆ ಬೇಡ, ನನ್ಗೆ ನನ್ ಕೆಪಾಸಿಟಿ 5 ಕೋಟಿ 6 ಕೋಟಿ 10 ಕೋಟಿ ಅಂತ ಹೇಳಿದ್ರೆ ಎಕರೆ ವೈಸ್ ಲೆಕ್ಕ ಹಾಕ್ತಿವಿ, ಬಿಲ್ಡಿಂಗ್ ವ್ಯಾಲ್ಯೂ ಲೆಕ್ಕ ಹಾಕ್ತಿವಿ, ಅದ್ರ ಮೇಲೆ ನಮ್ದೊಂದು ಲೆಕ್ಕ ಹಾಕೋತೀವಿ. ನಮ್ದಕ್ಕೆ ನಾವು ಕಷ್ಟಪಟ್ಟಿರ್ತೀವಲ್ಲ, ನಮ್ದೊಂದು ಪರ್ಸೆಂಟೇಜ್ ಲೆಕ್ಕ ಹಾಕಿರ್ತೀವಿ, ಹಾಕ್ಬಿಟ್ಟು ಕಸ್ಟಮರ್ ಕೊಡ್ತೀರಾ. ಸರ್ ಇನ್ನೊಂದು ಕೇಳ್ಬೇಕು ಅನ್ಕೊಂಡೆ ಸರ್, ಇವಾಗ ರೋಡ್ ಕೊಟ್ಟಿದ್ದೀರಾ ಸರ್, ಕಾಂಕ್ರೀಟ್ ರೋಡ್ ಮಾಡಿದೀರಾ ಸರ್, ಇವಾಗ ಹೆವಿ ವೆಹಿಕಲ್ಸ್ ಬರುತ್ತೆ ಸರ್, ಕಾಂಕ್ರೀಟ್ ಏನಾದ್ರು ಇದಾದ್ರೆ ಸರ್? ಮೇಡಮ್ ಇದಕ್ ನೋಡಿ ಮೇಡಮ್, 4.5 ಇಂಚು GSP ಹಾಕಿದೀವಿ. 12 mm ರಾಡು 18 ಇಂಚಿಗೆ 12 mm ರಾಡ್ ಕಟ್ಟಿದೀವಿ. ಆ 8 ಇಂಚು ಕಾಂಕ್ರೀಟ್ ಹಾಕಿದೀವಿ. 8 ಇಂಚು ಕಾಂಕ್ರೀಟ್ ಸುಮಾರು ನಾವು ಜಸ್ಟ್ ಎಲ್ ಶೇಪ್ ಕಾಂಕ್ರೀಟ್ ಪ್ಲಸ್ ಅಲ್ಲಿ ನೀವು ಕನ್ನಡದ ಕಾರ್ ಪಾರ್ಕಿಂಗ್ ನಮ್ಗೆ ಹೆಚ್ಚು ಕಮ್ಮಿ 1,12 ಲಕ್ಷ ಆಗಿದೆ. ಅದ್ರ ಮೇಲೆ ಆಗಿದೆ, ಪ್ಲಸ್ GST. ಮೀನ್ಸ್ ಎಷ್ಟೇ ಹೆವಿ ಲೋಡ್ ಬಂದ್ರು ಏನು ಆಗೋದಿಲ್ಲ. ನಾಳೆ ಫ್ಯೂಚರ್ ಅಲ್ಲಿ ಚೆನ್ನಾಗಿರ್ಬೇಕು ಅನ್ಬಿಟ್ಟು ನಾವು ಮಾಡಿದೀವಿ. 4 ಇಂಚು 3 ಇಂಚು ಕೊಟ್ರೆ 6 ತಿಂಗಳು ಉಳಿಯಲ್ಲ, 3 ತಿಂಗಳು ಉಳಿಯಲ್ಲ, ಹಾಳಾಗೋಗುತ್ತೆ. ಯಾಕಂದ್ರೆ ಇದು ಪರ್ಮನೆಂಟ್ ಅಸೆಟ್ಸ್, ಸ್ವಂತ ಅಸೆಟ್ಸ್ ಇರೋದ್ರಿಂದ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಅದಕ್ಕೋಸ್ಕರ ನಾವು ಸ್ವಲ್ಪ ಹೆವಿ ಖರ್ಚಾದ್ರೂ ಪರವಾಗಿಲ್ಲ ಅನ್ಬಿಟ್ಟು ನಮ್ದೇ ಸ್ವಂತ ಖರ್ಚಲ್ಲಿ ನಾವೇ ಯಾವ್ದೋ ತರ ಇದ್ ಮಾಡ್ದಂಗೆ ನಾವು ಮಾಡ್ಸಿದೀರಾ. ಸರ್ ಇವಾಗ ನಿಮ್ಮ ವೇರ್ ಹೌಸ್ಗೆ ಫುಲ್ ಕಾಂಪೌಂಡ್ ವಾಲ್ ಎಲ್ಲ ಕಟ್ಟಿದೀರಾ ಸರ್, ಸೆಕ್ಯೂರಿಟಿ ಕೊಟ್ಟಿದೀನಿ ಅಂತ ಹೇಳಿದ್ರಿ ನಿಮ್ ಕಡೆಯಿಂದ ಸರ್, ಇದೇನಾ ಸರ್? ನೋಡಿ ಇವ್ರೆ ನಮ್ ಸೆಕ್ಯೂರಿಟಿ. ಬಾಪಾ ನಿನ್ ಹೆಸರೇನಪ್ಪ? ಶಿವಣ್ಣ. ಇವರು ಡೇ ಸೆಕ್ಯೂರಿಟಿ. ಸಮೀರ್ ಅಂತ ಇದಾನೆ, ಕಲ್ಕಟ್ಟಾದವನು, ನೈಟ್ ಸೆಕ್ಯೂರಿಟಿ. ಇವ್ರಿಗೆ ಪಕ್ಕದಲ್ಲಿ ಲೇಬರ್ ಮನೆ ಕೊಟ್ಟಿದೀನಿ. ಅಲ್ಲಿ 2 ಬಾತ್ರೂಮ್ ಇದೆ, ಅಲ್ಲಿಗೂ ಜೆಂಟ್ಸ್ ಲೇಡೀಸ್ ಅಂತ ಅವ್ರು ಅಲ್ಲೇ ಯೂಟಿಲೈಸ್ ಮಾಡ್ಕೋತಾರೆ. ನಿಮ್ ಕಡೆಯಿಂದ ಅಂತಾನೆ ಇದು ನಮ್ಮ ಪ್ರಾಪರ್ಟಿಗೆ ಇನ್ಚಾರ್ಜ್. ನಮ್ಮ ಈ ಕಂಪ್ನಿ ಬಿಟ್ಟು ಬೇರೆ ನಮ್ ಕಡೆಯವ್ರು ಬಂದ್ರು ಇವ್ರು ಇನ್ಫಾರ್ಮ್ ಮಾಡ್ಬೇಕು, ಹೊರಗಡೆ ಕಳಿಸ್ಬೇಕು. ಹಂಗೆ ಸರ್ ಬ್ಯಾಕ್ ಸೈಡ್ ಇನ್ನೊಂದು ವೇರ್ ಹೌಸ್ ಇದೆ ಸರ್, ಇದು ಟೋಟಲ್ 104 ಅಡಿಗೆ 42 ಟೋಟಲ್ 4,000 ಚಿಲ್ಲರ್ ಸ್ಕ್ವೇರ್ ಫೀಟ್ ಇದೆ. ಇವರು MCB ಇಂಡಸ್ಟ್ರೀಸ್ ಅಂತ ಬಹಳ ಒಳ್ಳೆ ಹುಡುಗರುಗಳು, ಯಂಗ್ಸ್ಟರ್ಸ್. ಇವರು ಲೈಟ್ ಕಂಬ ಪೋಲ್ ಮಾಡೋರು, ಲೇಬರ್ಸ್ ಗಳಿಗೆ. ಆಮೇಲೆ ನಿಮ್ಮ ಪ್ರತಿಯೊಂದಕ್ಕೂ ಈ ತರ ಲೈಟ್ ಕಂಬ ಮಾಡಿ ಇದ್ ಮಾಡೋದದು ಈ ಕಂಪ್ನಿ. ಬಹಳ ಒಳ್ಳೆ ಮನುಷ್ಯರು, ಏನ್ ಎಲ್ಲಾದ್ರಲ್ಲೂ ಪಾಪ ಅನುಸರಿಸ್ಕೊಂಡು ನೀಟಾಗಿ ಹೋಗ್ತಾರೆ. ಆಮೇಲೆ ಟೆನೆಂಟ್ಸ್ ಅಷ್ಟೇ, ಯಾರು ಏನು ಕೇಳಲ್ಲ. ಏನಾದ್ರು ಬೇಕು, ಏನೋ ಪ್ರಾಬ್ಲಮ್ ಇದ್ರೆ ಮಾತ್ರ ನನಗ್ ಫೋನ್ ಮಾಡ್ತಾರೆ, ಇಲ್ಲ ಲೋಕಲ್ ಅವ್ರ ಬಂದು ಏನೋ ಡಿಸ್ಟರ್ಬ್ ಮಾಡಿದ್ರೆ ನಮ್ಮ ಹತ್ರ ಕೇಳ್ತಾರೆ. ಅದ್ ಬಿಟ್ರೆ ಬೇರೆ ಏನ್ಸಕ್ಕೂ ಬರೋದಿಲ್ಲ. ಕಂಪ್ಲೀಟ್ ವೇರ್ ಹೌಸ್ ನೋಡ್ಕೊಂಡ್ ಬಂದ್ವಿ, ಪ್ರತಿಯೊಂದು ಡೀಟೇಲ್ಸ್ ಕೂಡ ಹೇಳಿದ್ರಿ. ಹೌದು ಮೇಡಮ್. ಸರ್ ಎಲ್ಲರೂ ಕಾಯ್ತಾರಲ್ಪ ಏನಪ್ಪಾ ಅಂತ ಹೇಳಿದ್ರೆ ಪ್ರೈಸ್ ಎಷ್ಟು ಕೋಟ್ ಮಾಡ್ತಾ ಇದೀರಾ ಸರ್? ಮೇಡಮ್ ಪ್ರೈಸ್ ಇವತ್ತು ಇಲ್ಲಿ ಗೌರ್ಮೆಂಟ್ ವ್ಯಾಲ್ಯೂ SRS ವ್ಯಾಲ್ಯೂ ಇರೋದು 6.5 ಕೋಟಿ ಇದೆ. ನಾವು ಗೌರ್ಮೆಂಟ್ ಅಲ್ಲಿ ವಿಚಾರಿಸಿದೀವಿ. ಇನ್ ಕೆಲವರು 8 ಕೋಟಿ ಹೇಳ್ತಾರೆ, ಇನ್ ಕೆಲವರು 10 ಕೋಟಿನೂ ಹೇಳ್ತಾರೆ. ನಾನ್ ಅವೆಲ್ಲ ಇಲ್ಲ. ಓವರ್ ಆಲ್ ಆಗಿ ಯಾರು ಬಂದ್ರೆ 40 ಕೋಟಿ ಕೊಡ್ತೀನಿ, ನೆಗೋಷಿಯಬಲ್. ಇಲ್ಲ ನಮ್ಗೆ ನಮ್ಮಷ್ಟು ಕೆಪಾಸಿಟಿ ಇಲ್ಲ, ನಮ್ಗೆ ಸಿಂಗಲ್ ಕೊಡ್ತೀರಾ ಅಂತ ಹೇಳಿದ್ರು ಅದು 4,500 ರೂಪಾಯಿ. ಅದು ಏರಿಯಾ ವೈಸ್, ರೋಡ್ ವೈಸ್. ಆಮೇಲೆ ಇದೆಲ್ಲ ಗ್ಲಾಸ್ ಬಿಲ್ಡಿಂಗ್ ಗಳು, ಕೆಲವೆಲ್ಲ ಗ್ಲಾಸ್ ಇಲ್ದೇ ಇರೋವು, ಅವಕ್ಕೆ ಒಂದ್ ರೇಟು, ಇದಕ್ಕೆ ಒಂದ್ ರೇಟು, ಕ್ವಾರ್ಟರ್ಸ್ಗೆ ಒಂದ್ ರೇಟು. ಆಮೇಲೆ ಆ ಕಡೆ ಚಿಕ್ಕ ಶೆಡ್ ಗಳು ಕಟ್ಟಿದ್ನಲ್ಲ ಅದೇ ಒಂದ್ ರೇಟು. ಕುತ್ಕೊಂಡು ಕಸ್ಟಮರ್ ಬಂದು ನೋಡಿ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಆದಾಗ ನಾನು ಅವ್ರಿಗೆ ಅನುಕೂಲಕ್ಕೂ ಇದಾಗ್ಬೇಕು ಮಾಡ್ಕೊಡ್ತೀನಿ. ನಾಳೆ
ನಾಳೆ ಅವ್ರು ತಗೊಂಡ್ಮೇಲೂ ಅಷ್ಟೇ, ನಾಳೆ ತಗೊಂಡ್ಮೇಲೆ ಇಲ್ಲಿ ನನ್ಗೆ ಇಲ್ಲಿ ಅನ್ಸೆಕ್ಯೂರ್ ಫೀಲ್ ಆಗೋಕೆ ನಾನು ಬಿಡಲ್ಲ. ನಾಳೆ ಅವ್ರಿಗೆ ಏನೇ ಪ್ರಾಬ್ಲಮ್ ಆದ್ರೂ ನಾನು ಇಲ್ಲಿಂದ 15 ನಿಮಿಷ ಕನಕಪುರ ನಮ್ದು ಒಂದ್ ಪ್ರಾಬ್ಲಮ್ ಸರ್ ಇನ್ನೊಂದ್ ಪ್ರಾಬ್ಲಮ್ ಆಗಿದೆ ಬನ್ನಿ ಸರ್ ಅಂದ್ರು ನಾನು ಬಂದಿ ಆ ಟೈಮಲ್ಲಿ ಅವ್ರಿಗೆ ಏನ್ ನಂದೇ ಜಾಗ ಅನ್ಕೊಂಡು ನಾನು ಕೊಟ್ಟಿದ್ರು ನಂದೇ ಜಾಗ ಅನ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಮೀನ್ಸ್ ನಿಮ್ ಕಡೆಯಿಂದ ಕಂಪ್ಲೀಟ್ ಸಪೋರ್ಟ್ ಸಪೋರ್ಟ್ ಇರುತ್ತೆ ಮೇಡಮ್. ಓಕೆ ಸರ್, ಹಾಗಾದ್ರೆ ಯಾರಾದ್ರೂ ಬಂದು ಬಲ್ಕ್ ಆದ್ರೂ ಪರ್ಚೇಸ್ ಮಾಡಬಹುದು, ಇಲ್ಲಾಂದ್ರೆ ಇಂಡಿವಿಜುವಲ್ ಆದ್ರೂ ಪರ್ಚೇಸ್ ಮಾಡಬಹುದು. ಓಕೆ ಸರ್, ಇವಾಗ ನಮ್ ಚಾನೆಲ್ ಹೆಸರು ಹೇಳ್ಕೊಂಡ್ ಬಂದ್ರೆ ಸರ್ ರೂಪಾ ರಮೇಶ್ ಕನ್ನಡ ಬ್ಲಾಗ್ಸ್ ನೋಡ್ಕೊಂಡ್ ಬಂದಿದೀನಿ ಅಂತ ಹೇಳಿದ್ರೆ ಅವ್ರಿಗೆ ಡಿಸ್ಕೌಂಟ್ ಏನಾದ್ರು ಸಿಗುತ್ತಾ ಸರ್? ಅವ್ರಿಗೆ ಬರ್ಲಿ ಮೇಡಮ್, ಖಂಡಿತವಾಗ್ಲೂ ಬಂದ್ರೆ ನಿಮ್ಮ ಚಾನೆಲ್ ಇಂದ ನಾನು ಗ್ಯಾರಂಟಿ ಒಂದು ಸ್ಪೆಷಲ್ ಡಿಸ್ಕೌಂಟ್ ಮಾಡಿ ಬೆಸ್ಟ್ ಪ್ರೈಸ್ ಹಾಕಿ ನೀಟಾಗಿ ಕೊಡ್ತೀನಿ. ಅವರು ಚೆನ್ನಾಗಿ ಬಾಳಿ ಬದುಕ್ಲಿ, ಚೆನ್ನಾಗಿರ್ಲಿ. ನಾನ್ ಹೇಳೋದು ಇಷ್ಟೇ, ನೀವು ಕಾರ್ಮಿಕರು ಕೆಲಸ ಕೊಡ್ತಾ ಇದ್ದೀರಾ, ನೀವು ದುಡಿತಾ ಇದ್ದೀರಾ, ಬಟ್ ಕಾರ್ಮಿಕರಿಗೆ ಒಳ್ಳೆ ಫೆಸಿಲಿಟಿ ಕೊಡಿ, ಅದು ನಾನು ಕೈ ಮುಗ್ದಿ ಕೇಳ್ತೀನಿ ಅಷ್ಟೇ. ಇದು ನನ್ನ ಮಾತು. ನೋಡಿದ್ರಲ್ಲ ವೀಕ್ಷಕರೇ, ಕಂಪ್ಲೀಟ್ ಇನ್ಫಾರ್ಮೇಶನ್ ಸರ್ ಕೊಟ್ಟಿದ್ದಾರೆ. ಇನ್ನು ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂತ ಹೇಳಿದ್ರೆ ಸರ್ ನಂಬರು ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದೆ ವಿಡಿಯೋದಲ್ಲಿ, ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು. ಸರ್ ಹತ್ರನೇ ಮಾತಾಡ್ಬೋದು ಡೈರೆಕ್ಟ್ ಆಗಿ. ನೀವೇನಾದ್ರೂ ವೇರ್ ಹೌಸ್ ಏನಾದ್ರು ಬಂದು ನೋಡ್ಬೇಕಂತ ಹೇಳಿದ್ರೆ ಸರ್ ಬರೋ ಮುಂಚೆ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಸರ್ ನಾವು ಹಿಂಗ್ ಬರ್ತಾ ಇದೀವಿ ಅಂತ ಸರ್ಗ್ ಒಂದ್ಸಲಿ ಹೇಳ್ಬಿಟ್ಟು ವೇರ್ ಹೌಸ್ಗೆ ಬಂದ್ಬಿಟ್ಟು ನೋಡಿ. ನಿಮ್ಗೆ ಏನಾದ್ರು ವೇರ್ ಹೌಸ್ ಇಷ್ಟ ಆದ್ರೆ ಸರ್ ಹತ್ರ ಮಾತಾಡಿ. ನಮ್ಮ ಚಾನೆಲ್ ನಿಂದ ಬಂದಿದ್ದೀನಿ ಅಂತ ಹೇಳಿದ್ರೆ ಸರ್ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಹಾಕೊಡ್ತಾರೆ. ಯಾಕಂದ್ರೆ ಸರ್ ಅಷ್ಟೇ ತುಂಬಾನೇ ಒಳ್ಳೆಯವರು, ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ. ನೀವೇನಾದ್ರೂ ಒಂದು ಬಜೆಟ್ ಅಲ್ಲಿ ಏನಾದ್ರು ವೇರ್ ಹೌಸ್ ಒಂದಾದ್ರೂ ತಗೋಬೇಕಿಲ್ಲ ಕಂಪ್ಲೀಟ್ ಆಗಿ ತಗೋಬೇಕಂತ ಹೇಳಿದ್ರೆ ಸರ್ ಹತ್ರ ಡೆಫಿನೆಟ್ ಆಗಿ ಒಂದು ಹೇಳ್ತೀನಿ. ಈಗ ಪ್ರತಿಯೊಬ್ಬರಿಗೂ ಈಗ ಸಾಫ್ಟ್ವೇರ್ ಕಂಪ್ನಿ ಆಗಿರ್ಬೋದು, ಮನೇಲಿ ಒಬ್ರು ಕೆಲಸ ಮಾಡ್ತಾ ಇರ್ಬೋದು, ಯಾರೇ ಇರ್ಬೋದು, ಇರಪ್ಪ ಮನೆಗೊಂದು ರೆಂಟ್ ಸೋರ್ಸ್ ಅನ್ನೋದು ಮಾಡ್ಕೋಬೇಕು, ಒಬ್ಬೊಬ್ರಿಗೂ ಒಂದೊಂದು ಆಸೆ ಇರುತ್ತೆ. ನಾನು ಇದ್ರಲ್ಲಿ ಫ್ರೆಂಡ್ಲಿ ಆಗಿದ್ದೀನಿ, ಅವ್ರವ್ರ ಬಡ್ಜೆಟ್ ತಕ್ಕಾಗೂ ಇಲ್ಲಿದ್ದೀನಿ ನಾನು. ಇಲ್ಲಿ ಸ್ಟಾರ್ಟಿಂಗ್ ಫ್ರಮ್ 75 ಲಕ್ಷದಿಂದ ಹಿಡಿದು 14 ಕೋಟಿ 15 ಕೋಟಿ ಗಂಟೆ ನನ್ನ ಹತ್ರ ವೇರ್ ಹೌಸ್ ಗಳಿದೆ. ಅದು ಅವ್ರಿಗೆ ಎಲ್ಲಾ ತರನು ಫೆಸಿಲಿಟಿ ಕೊಡ್ತೀನಿ. ಅವ್ರಿಗೆ ಎಲ್ಲಾ ತರನು ಕಮ್ಯುನಿಟಿ ಫೆಸಿಲಿಟಿನೂ ಕೊಡ್ತೀನಿ. ಯಾವುದೇ ತರ ಪ್ರಾಬ್ಲಮ್ ಮಾಡೋದಿಲ್ಲ. ಮೀನ್ಸ್ ಅವರು ಇಷ್ಟು ಬಜೆಟ್ ಅಲ್ಲಿ ಸರ್ ನಮ್ಗೊಂದು ಬಜೆಟ್ ಅಲ್ಲಿ ಬೇಕಾದ್ರೆ ನೀವು ಕೊಡ್ತೀರಾ? ಈಗ ನೋಡಿದ್ರಿ ಅದು ಚಿಕ್ಕ ನೋಡಿದ್ರಿ ಒಂದೊಂದ್ ವೇರ್ ಹೌಸ್ 40,000 50,000. ಕೆಲವರು ಇರ್ತಾರೆ ಕಸ್ಟಮರ್, ನಮ್ಗೊಂದ್ 40,000 ಬಾಡಿಗೆ ಬಂದ್ರೆ ಸಾಕಪ್ಪ, ಅಷ್ಟು ಪ್ರಾಪರ್ಟಿನೇ ಕೊಡ್ತೀನಿ. ಅಷ್ಟು ಸ್ಕೆಚ್ ಮಾಡ್ಬಿಟ್ಟು ಅದನ್ನೇ ಒಂದು ಸರ್ವೆ ನಂಬರ್ ಏನೋ ಸರ್ವೆ ಬರುತ್ತೆ, ಅದ್ ಮಾಡಿ ನಾನು ಕೊಡ್ತೀರಾ? ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ಕಂಪ್ಲೀಟ್ ಇನ್ಫಾರ್ಮೇಶನ್ ಸರ್ ಕೊಟ್ಟಿದ್ರೆ. ಇನ್ನು ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂದ್ರೆ ಸರ್ ನಂಬರ್ ಸ್ಕ್ರೋಲ್ ಆಗ್ತಾ ಇದೆ, ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಸರ್ ನಂಬರ್ ಡಿಸ್ಪ್ಲೇ ಆಗಿರುತ್ತೆ, ಹಾಗೆ ಎಕ್ಸಾಕ್ಟ್ ಲೊಕೇಶನ್ ಕೂಡ ನಾವು ಹಾಕಿರ್ತೀವಿ. ಒಂದ್ಸಲಿ ಬಂದ್ಬಿಟ್ಟು ಡೆಫಿನೆಟ್ ಆಗಿ ಬಂದ್ಬಿಟ್ಟು ವಿಸಿಟ್ ಮಾಡಿ. ಯಾಕಂತ ಹೇಳಿದ್ರೆ ಟಾಪ್ ಮೋಸ್ಟ್ ಕಂಪ್ನೀಸ್, ಒಳ್ಳೆ ಇಂಟರ್ನ್ಯಾಷನಲ್ ಕಂಪ್ನೀಸ್ ಎಲ್ಲ ಬಂದ್ಬಿಟ್ಟು ಆರೋಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲೇ ಇದೆ. ಫಾಸ್ಟೆಸ್ಟ್ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬೋದು. ಇವತ್ತು ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇನ್ನೊಂದು ಫ್ಯೂಚರ್ ಅಲ್ಲಿ 5 ವರ್ಷ 5 ಇಯರ್ಸ್ ಅಲ್ಲಿ ಒಳ್ಳೆ ಪ್ರಾಫಿಟಬಲ್ ನೀವು ಇನ್ಕಮ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ವೇರ್ ಹೌಸ್ ತಗೊಂಡ್ಬಿಟ್ಟು ಒಂದು ರೆಂಟ್ ಬಿಡೋಣ ಅಂತ ಅನ್ಕೊಳ್ತಾ ಇದ್ರೆ ಅದು ಕೂಡ ಓಕೆ, ಒಳ್ಳೆ ರೆಂಟಲ್ ಇನ್ಕಮ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಹೇಳಿದರೆ ಏನೇ ಪ್ರಾಬ್ಲಮ್ ಆದ್ರೂ ಸರ್ ಇದಾರೆ. ನೀವು ಏನಾದ್ರು ವೇರ್ ಹೌಸ್ ಪರ್ಚೇಸ್ ಮಾಡ್ಬೇಕಂದ್ರೆ ಡೆಫಿನೆಟ್ ಆಗಿ ಬಂದ್ಬಿಟ್ಟು ಒಂದ್ಸಲಿ ಆರೋಹಳ್ಳಿ ಇಂಡಸ್ಟ್ರಿಯಲ್ ಫೇಸ್ 3 ಅಲ್ಲಿ ಸರ್ ವೇರ್ ಹೌಸ್ ನಾನು ಒಂದನೇ ಹೇಳ್ಬೇಕು ಅಂದ್ರೆ ನಮ್ಮ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸರ್ಗೆ ಮತ್ತೆ ನಮ್ಮ ಡಿ ಕೆ ಸುರೇಶ್ ಅವ್ರಿಗೆ ತುಂಬಾ ನಾನು ಧನ್ಯವಾದ ಹೇಳ್ತೀನಿ. ಯಾಕೆಂದ್ರೆ ನಮ್ಮ ತಾಲೂಕಿಗೆ ಅಷ್ಟು ಡೆವಲಪ್ಮೆಂಟ್, ಅಷ್ಟು ಸೇಫ್ಟಿ, ಅಷ್ಟು ಇದ್ ಮಾಡಿದ್ದಾರೆ. ಹೌದು ಸರ್. ಓಕೆ ಸರ್, ನಿಮ್ಗೆ ಭೇಟಿ ಮಾಡಿ ತುಂಬಾ ಖುಷಿ ಆಯ್ತು ಸರ್. ಒಂದು ಒಳ್ಳೆ ವೇರ್ ಹೌಸ್, ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀರಾ. ವಿಡಿಯೋ ಓಡ್ಲಿ, ವಿಡಿಯೋ ಓಡಾದ್ಮೇಲೆ ನಮ್ದು ಸಿಂಧೂರ್ ಪರ್ಲು ಈಗ ಅದು ಟೋಟಲ್ 23 ಎಕರೆ. ಅಲ್ಲಿಗೆ ನಮ್ದು ವಿಡಿಯೋ ನಿಮ್ದು ಲೈಕ್ ಬರ್ತಾ ಇದ್ದಂಗೆ ನಮ್ಮ ಫಾದರ್ ನೋಡ್ತಾ ಇರ್ತಾರೆ, ನೋಡಿದಕ್ಕೆ ಕರ್ಸು ಅಂತಾರೆ, ಅಲ್ಲಿ ಕರ್ಕೊಂಡ್ ಹೋಗ್ತೀನಿ. ಅಲ್ಲಿ ಅದಾದ್ಮೇಲೆ ನಮ್ ಬ್ರದರ್ದು ನಮ್ಮ ಬಾವಂದು ಭೂಮಿ ಫಾರ್ಮ್ಸ್ ಅಂತ ಇದೆ, ಮೇಕೆದ ಇದು ಮುತ್ತತ್ತಿಗೆ ಹೋಗ್ತೀವಲ್ಲ, ಟೋಟಲ್ 80 ಎಕರೆಲ್ಲಿ ಭೂಮಿ ಫಾರ್ಮ್ಸ್ ಮಾಡಿದ್ದಾರೆ. ಸರಿನಾ? 5.5 ಕುಂಟೆ ನೀವ್ ಹೇಳಿದ್ರಲ್ಲ, 5.5 ಕುಂಟೆ ಇಂಗ್ಲಿಷಿ ಕೊಡ್ತಾ ಇದಾರೆ. ಅದು ಅಡ್ವರ್ಟೈಸ್ಮೆಂಟ್ ಕೊಡ್ಸ್ಕೊಡ್ತೀನಿ. ಓಕೆ ಸರ್, ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಹಾಗೆ ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಯಾರಾದ್ರೂ ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ಇಲ್ಲಾಂದ್ರೆ ಫ್ಯಾಮಿಲಿ ಯಾರಾದ್ರೂ ವೇರ್ ಹೌಸ್ ಏನಾದ್ರು ತಗೋಬೇಕು, ಇಲ್ಲಪ್ಪ ನಾವು ಒಂದು ರೆಂಟಲ್ ಇನ್ಕಮ್ ಎಕ್ಸ್ಪೆಕ್ಟ್ ಮಾಡೋಣ, ಒಂದು ಇನ್ವೆಸ್ಟ್ಮೆಂಟ್ ಗಾದ್ರೂ ತಗೋಣ ಅಂತ ಅನ್ಕೊಳ್ತಾ ಇದ್ರೆ ನೋಡಿ, ದ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಫಾಸ್ಟೆಸ್ಟ್ ಡೆವಲಪ್ಮೆಂಟ್ ಆಗ್ತಾರೆ. ಕನಕಪುರಗೂ ಅಷ್ಟೇ ತುಂಬಾನೇ ಹತ್ರದಲ್ಲಿದೆ. ಎಲ್ಲರಿಗೂ ಗೊತ್ತು ಕನಕಪುರ ಅಂತ ಹೇಳಿದ್ರೆ
ಎಷ್ಟು ಡೆವಲಪ್ಮೆಂಟ್ ಆಗ್ತದೆ ಅಂತ ಹೇಳ್ಬಿಟ್ಟು, ಸರೌಂಡಿಂಗ್ ಎಲ್ಲೂ ಆಗ್ತಲ್ಲ ಅಷ್ಟು ಡೆವಲಪ್ಮೆಂಟ್ ಆಗ್ತದೆ. ಮತ್ತೆ ಟಾಪ್ ಮೋಸ್ಟ್ ಕಂಪ್ನೀಸ್ ಕೂಡ ಇಲ್ಲೇ ಆಗಿರೋದು. ಹಾಗಾದ್ರೆ ಇನ್ನೇನು ಯೋಚನೆ ಮಾಡ್ತಿದ್ರೆ, ಕೆಲವು ಡಿಸ್ಪ್ಲೇ ಆಗ್ತಿಲ್ಲ ನಂಬರ್ ಡಿಸ್ಪ್ಲೇ ಆಗ್ತಿಲ್ಲ ಸರ್, ಒಂದ್ಸಲಿ ಡೆಫಿನೆಟ್ ಆಗಿ ಕಾಲ್ ಮಾಡಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಅಂಟಿಲ್ ದೆನ್ ಬಾಯ್.